जन्माद्यस्य यतोऽन्वयादितरतः अर्थेष्वभिज्ञस्वराट् तेने ब्रह्महृदाय आदिकवये ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं भवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्त्यस्तु असेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते एकादशस्कन्धान्तर्गतकथा प्रारम्भे सति किञ्चित् पूर्वकथानुवादः हरिः ओम हरिः ओम हरिः ओम हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ನಾವು ಪರಮಾತ್ಮನ ಪೂಜೆಯ ವಿಧಾನದ ಪೂರ್ತಿಯಾದ ವಿವರಣೆಯನ್ನು ನಿನ್ನಿನವರೆಗೂ ನಾವು ಕೇಳಿದ್ದೇವೆ. ಪರಮಾತ್ಮನ ಪೂಜೆ ರಮಾನೈವೇದ್ಯ ಆದ ನಂತರ ಇರತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂತಹ ವಿಷಯ ಅಂತ ತಿಳ್ಕೊಂಡಂತಂದರೆ ವೈಶ್ವದೇವ. ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗಲೂ ಅಹಿಂಸಕ ಸಂಸ್ಕೃತಿ. ಇನ್ನೊಬ್ಬರನ್ನು ಹಿಂಸೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು ನಮ್ಮ ಧರ್ಮ ಅಲ್ಲ. ಆದರೆ ಜೀವೋ ಜೀವಸ್ಯ ಭೋಜನಂ ಅಂತಕೊಂಡಂತ ಹೇಳಿದಂತೆ ಆಹಾರ ಅಂತೂ ತೆಗೆದುಕೊಳ್ಬೇಕು. ಶಾಕಾಹಾರ ತೆಗೆದುಕೊಳ್ತೇವೆ, ಯಾರ ಹಿಂಸೆ ಆಗೋದಿಲ್ಲ ಅಂತನ್ನೋ ಸಾಮಾನ್ಯ ಕಲ್ಪನೆ ಇದೆ. ಇಲ್ಲ, ಶಾಕಾಹಾರದಲ್ಲಿ ಹಿಂಸೆ ಇದೆ. ನಮ್ಮ ಶಾಸ್ತ್ರದ ಪ್ರಕಾರ ಮರಗಳಲ್ಲಿಯೂ ಸಸ್ಯಗಳಲ್ಲಿಯೂ ಪ್ರಾಣ ಇದೆ. ಅವುಗಳಿಗೂ ಸುಖ ದುಃಖಗಳಿವೆ. ಆ ಜೀವಗಳಿಗೂ ಸುಖ ದುಃಖ ಇದೆ. ಜಡ ಆದ್ದರಿಂದ ಅವು ಸ್ಥಾವರವಾದ್ದರಿಂದಾಗಿ ಅವರಿಗೆ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಸುಖ ದುಃಖದ ಅನುಭವ ಆಗ್ತಾ ಇರ್ತದೆ. ನಮ್ಮ ಶಾಸ್ತ್ರ ಮೊದಲಿನಿಂದಲೂ ಇದನ್ನು ತಿಳಿದುಕೊಂಡದ್ದು. ಈಗ ಡಾಕ್ಟರ್ ಬೋಸ್ ಅಂತಿಕೊಂಡಿರ್ತಕ್ಕಂಥವರು ಗಾಲ್ವಾನೋಮೀಟರ್ದಿಂದ ಮರಗಳಿಗೂ ಕೂಡ ಸಂವೇದನೆ ಇದೆ ಅಂತ ತಿಳ್ಕೊಂಡು ಗುರುತು ಹಿಡಿದಿದ್ದಾರೆ. ಇದು ಈಗಿನ ಪದ್ಧತಿ ಇರಲಿ, ಆದರೆ ನಮ್ಮ ಮೊದಲಿನಿಂದಲೂ ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೆ. ಆಚಾರ್ಯರು ಮಹಾಭಾರತ ಉದಾಹರಣೆಯನ್ನು ಕೊಟ್ಟು ಋಗ್ಭಾಷ್ಯದಲ್ಲಿ ಹೇಳ್ತಾರೆ, ಕಲ್ಲು ಮಣ್ಣು ಸಹಿತ ಅಲ್ಲಿ ವಿಶಿಷ್ಟವಾದಂಥ ಜೀವದ ವಾಸ ಇದೆ. ಸಸ್ಯಗಳಲ್ಲಿ ಅಂತೂ ನಿಶ್ಚಿತವಾಗಿಯೂ ಇದೆ. ಆದ್ದರಿಂದ ಅವುಗಳನ್ನು ಕೂಡ ಹಿಂಸೆ ಮಾಡಬಾರದು ಅಂತ ತಿಳ್ಕೊಂಡಂತನ್ನುವುದು ನಮ್ಮ ಶಾಸ್ತ್ರಕರ್ಮದಲ್ಲೇ ಇದೆ. ಮಹಾಭಾರತದಲ್ಲಿ, ಸ್ಮೃತಿಗಳಲ್ಲಿ, ಚಾಣಕ್ಯ ನೀತಿಯಲ್ಲಿ ಸುಮ್ಮನೆ ಗಿಡದ ಎಲೆಗಳನ್ನು ಹರಿದರೆ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾರಣವಿಲ್ಲದೆ ಎಲೆಗಳನ್ನು ಹರಿದರೆ ಅವನಿಗೆ 10 ಬಂಗಾರದ ನಾಣ್ಯ ದಂಡ ಇತ್ತು. ಆ ನಂತರ ಕಾರಣವಿಲ್ಲದೆ ಹಸಿಯಾಗಿರ್ತಕ್ಕಂಥ ಟೊಂಗೆಯನ್ನು ಕತ್ತರಿಸಿದರೆ ಅವನ ಕೈಯನ್ನು ಕತ್ತರಿಸಬೇಕು ಅಂತಲೂ ಶಿಕ್ಷೆ ಇತ್ತು. ಕಾಂಡವನ್ನೇ ಕತ್ತರಿಸಿ ಪೂರ್ತಿ ಮರವನ್ನು ಬೀಳಿಸಿದರೆ ಅವನಿಗೆ ಮರಣದಂಡನೆ ಇತ್ತು ಶಾಸ್ತ್ರದಲ್ಲಿ. ಅಷ್ಟು ಎನ್ವೈರ್ಮೆಂಟಿನ ಬಗ್ಗೆ ನಮ್ಮ ಶಾಸ್ತ್ರಕಾರರು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು
ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ನಾವು ತಿನ್ನುವ ಹಣ್ಣುಗಳು, ತರಕಾರಿ, ಆನಂತರ ಬೆಳೆಗಳನ್ನು ಕತ್ತರಿಸಿ ರಾಶಿ ಮಾಡಿ ಅಕ್ಕಿ ಬೇಳೆ ತೆಗೆದುಕೊಳ್ತೇವಲ್ಲ, ಹೌದು, ಆ ಜೀವಕ್ಕೆ ನಾವು ಪೀಡೆ ಕೊಡ್ತೇವೆ. ಆದರೆ ನಮ್ಮ ಶಾಸ್ತ್ರಕಾರರು ಒಂದು ವ್ಯವಸ್ಥೆಯನ್ನು ಮಾಡಿದರು. ಆಹಾರ ತೆಗೆದುಕೊಳ್ಳದೆ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಮರವನ್ನು ಕತ್ತರಿಸಿದ, ಆನಂತರ ಸಿಪ್ಪೆ ತೆಗೆಯಬೇಕಾದರೆ ಕುಟ್ಟಿದ, ಹಿಟ್ಟು ಮಾಡಬೇಕಾದರೆ ಬೀಸಿದ, ಆನಂತರ ಅದನ್ನು ತಿನ್ನುವಂತೆ ಯೋಗ್ಯ ಮಾಡಬೇಕಾಗಿದ್ದರಿಂದ ಬೇಯಿಸಿದ. ಏನು ದೋಷಗಳು ಬಂದಿವೆ, ಆ ಜೀವಕ್ಕೆ ತ್ರಾಸಾಗಿದೆ ಅಲ್ಲ, ಆ ಜೀವಕ್ಕೆ ಸದ್ಗತಿಯನ್ನು ಕೊಡಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ವೈಶ್ವದೇವ ವಿಧಾನವನ್ನು ನಮ್ಮ ಶಾಸ್ತ್ರಕಾರರು ತಿಳಿಸಿ ಹೇಳಿದ್ದಾರೆ. ಅದಕ್ಕೆ ಪಂಚಸೂನ, 5 ತರಹದ ಹಿಂಸೆ ಅಂತ ತಿಳ್ಕೊಂಡಂತೇಳಿ ಹೆಸರು. ಪಂಚಸೂನ ಕತ್ತರಿಸುವುದು, ಕುಟ್ಟುವುದು, ಬೀಸುವುದು, ಆನಂತರ ತುಂಡು ಮಾಡುವುದು, ಮತ್ತು ಬೇರೆ ಬೇರೆ ಮನೆಗೆ ತಂದು ತುಂಡು ಮಾಡುವುದು, ಆನಂತರ ಬೇಯಿಸುವುದು, 5 ತರಹದ ಹಿಂಸೆ ಆ ಜೀವಕ್ಕೆ ಕೊಟ್ಟಾಗ ಆ ಹಿಂಸೆಯ ಪ್ರಾಯಶ್ಚಿತ್ತಕ್ಕೋಸ್ಕರ ವೈಶ್ವದೇವ ಹೋಮ ಮಾಡಿ ಅಲ್ಲಿರ್ತಕ್ಕಂಥ ದೇವತೆಗಳಿಗೆ ಸಂತೋಷಪಡಿಸಿ ಆ ಜೀವಕ್ಕೆ ಉತ್ತಮವಾದ ಗತಿ ಕೊಡಿ ಅಂತ ತಿಳ್ಕೊಂಡಂತ ಹೇಳಿ ಮಾಡ್ತಕ್ಕಂಥ ಒಂದು ಕ್ರಿಯೆ ವೈಶ್ವದೇವ. ಅಷ್ಟೇ ಅಲ್ಲ, ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ, ವೈಶ್ವದೇವದ ಫಲ, ವಿಶ್ವದೇವತೆಗಳ ಆರಾಧನೆಯ ಫಲದಿಂದ ನಮ್ಮ ಬಾರ್ಡರನ್ನು ಸಂರಕ್ಷಣೆ ಮಾಡ್ತಕ್ಕಂತಹ, ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಸೈನಿಕರು ಅಂತೇನಿದ್ದಾರೆ ಅವರಿಗೆ ಬಲ ಸಿಗ್ತದಂತೆ. ನಾವು ಮಾಡುವ ವೈಶ್ವದೇವ ಆ ವನಸ್ಪತಿಯ ಜೀವದ ಉದ್ಧಾರ, ತದಭಿಮಾನಿ ದೇವತೆಗಳನ್ನು ಸಂತೋಷಪಡಿಸುವಿಕೆ, ಅದರ ಜೊತೆಯಲ್ಲಿ ನಮ್ಮ ದೇಶವನ್ನು ಆಳುವ ಸೈನಿಕರಿಗೆ ಸಾಮರ್ಥ್ಯವನ್ನು ತಂದುಕೊಡುವ ಒಂದು ದೇಶ ಸೇವೆ. ಒಂದು ವೇಳೆ ನಾವು ವೈಶ್ವದೇವ ಮಾಡದೆ ಊಟ ಮಾಡಿದರೆ, ದಿನಾಲು ಮಾಂಸಾಹಾರವನ್ನು ತಿಂದಿರ್ತಕ್ಕಂಥ ಪಾಪಕ್ಕೆ ನಾವು ಗುರಿಯಾಗ್ತೇವೆ. ಅದಕ್ಕೋಸ್ಕರ ಅಗ್ನಿಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಣೀಪತಿ ಪರಶುರಾಮ ದೇವರ ಪ್ರೇರಣೆಯಿಂದ ಅಗ್ನಿಯಲ್ಲಿರ್ತಕ್ಕಂಥ ಹರಿಣೀಪತಿ ಪರಶುರಾಮ ದೇವರು ಅಗ್ನಿಯಲ್ಲಿರ್ತಾರೆ. ಪರಶುರಾಮ ದೇವರ ಪ್ರೇರಣೆಯಿಂದ ಪರಶುರಾಮ ದೇವರ ಪ್ರೀತ್ಯರ್ಥಕ್ಕೋಸ್ಕರ ಮತ್ತು ಪಂಚಸೂನಾದೋಷ ಪ್ರಾಯಶ್ಚಿತ್ತಾರ್ಥಂ ಪ್ರಾತಃ ಸಾಯಂ ವೈಶ್ವದೇವ ಹೋಮಾಖ್ಯಂ ಕರ್ಮ ಕರಿಷ್ಯೆ ಅನ್ನುವ ಸಂಕಲ್ಪ ಇದೆ. ನಮ್ಮ ಹಿರಿಯರು ಋಷಿಗಳು ಎಂಥ ಒಂದು ಉಪಕಾರವನ್ನು ಮಾಡುವ ಒಂದು ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಆನಂತರ ಅಗ್ನಿಯಲ್ಲಿ ಅಕ್ಷತೆಯನ್ನು ಹಾಕಿ ವಿಷ್ಣು ವೀರ್ಯಾತ್ಮಕಂ ಅಗ್ನಿಂ ಪ್ರತಿಷ್ಠಾಪಯಾಮಿ ಅಂತ ತಿಳ್ಕೊಂಡಂತ ಹೇಳಿ, ಪರಮಾತ್ಮನ ವೀರ್ಯದಿಂದ ಹುಟ್ಟಿರ್ತಕ್ಕಂಥವನು ಅಗ್ನಿ, ಅವನನ್ನು ನಾನು ಸ್ಥಾಪನೆ ಮಾಡ್ತೇನೆ ಅಂತ. ಅದರಿಂದ ಪರಮಾತ್ಮನ ಒಂದು ಅಗ್ನಿ ಮುಖ್ಯವಾಗಿ ಪರಮಾತ್ಮನೇ. ಈ ಅಗ್ನಿಯಲ್ಲಿದ್ದ ಆಹುತಿಯನ್ನು ಸ್ವೀಕಾರ ಮಾಡ್ತಕ್ಕಂಥವನು ಕೂಡ ಭಗವಂತನೇ. ವಿಷ್ಣು ವೀರ್ಯಾತ್ಮಕ ಅಗ್ನಿಯನ್ನು ಸ್ಥಾಪನೆ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಸ್ಥಾಪನೆ ಮಾಡಿ, ಆ ನಂತರ ಅಗ್ನಿಯನ್ನು ನಾವು ಆವಾಹನ ಮಾಡಬೇಕು ಆ ತಂದಿರತಕ್ಕಂಥ ವೈಶ್ವದೇವದ ಕುಂಡದಲ್ಲಿ. ವೈಶ್ವದೇವಕ್ಕೋಸ್ಕರ ಒಂದು ತಾಮ್ರ ಪಾತ್ರೆ ಮಾಡಬೇಕು. ಇದೇ ಕಬ್ಬಿಣದ ಪಾತ್ರೆಯಲ್ಲಿ ಹೊಲೆಯಲ್ಲಿ ವೈಶ್ವದೇವನ್ನು ಸರ್ವಸಾಮಾನ್ಯವಾಗಿ ನಾವು ಮಾಡ್ತೇವೆ. ಒಂದು ವೈಶ್ವದೇವ ಕುಂಡ ಮನೆಯಲ್ಲಿ ತಂದಿಟ್ಟುಕೊಳ್ಬೇಕು. ಯಾಕೆ ಅಂತ ತಿಳ್ಕೊಂಡಂತಂದರೆ, ಮಾಸ ಮಹಾತ್ಮೆಯಲ್ಲಿ ಒಂದು ಸಂದರ್ಭ ಬರ್ತದೆ.
ಒಂದು ಸಲ ಶುಕಾಚಾರ್ಯ ನಾರದರು ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟರಂತೆ. ಭೇಟಿ ಕೊಟ್ಟಾಗ ಕೆಲವು ಋಷಿಗಳು ತಮ್ಮ ತಲೆಯ ಮೇಲೆ ಒಲೆಯನ್ನು ಇಟ್ಟುಕೊಂಡು ಬೆಂಕಿ ಉರಿಸಿ ಅದರಿಂದ ತಪಸ್ಸು ಮಾಡ್ತಾ ಇದ್ರಂತೆ. ಆಗ ನಾರದರು ಕೇಳಿದ್ರಂತೆ, ಯಾಕಪ್ಪ ಈ ರೀತಿಯಾಗಿ ಕಷ್ಟಪಟ್ಟು ತಲೆ ಮೇಲೆ ಒಲೆ ಇಟ್ಕೊಂಡು ತಲೆ ಕಾಯಿಸಿಕೊಂಡು ಸುಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದೀರಿ? ಏನು ಮಾಡೋದು? ನಮ್ಮ ಪ್ರಾರಬ್ಧ ಕರ್ಮ. ಯಾಕಪ್ಪ? ಹಿಂದಿನ ಜನ್ಮದಲ್ಲಿ ನಾವು ವೈಶ್ವದೇವನ್ನು ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದ್ದೇವೆ, ಅದರಿಂದಾಗಿ ಈ ರೀತಿಯಾಗಿ ಆಗಿದೆ ಅಂತೇಳಿ. ಇಲ್ಲದೇ ಇದ್ದರೆ ಕೊನೆಗೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಆದರೂ ಕೆಂಡವನ್ನು ಹಾಕಿಕೊಂಡು ಅಲ್ಲಿ ವೈಶ್ವದೇವ ಮಾಡಿ. ಕಬ್ಬಿಣದ ಒಲೆಯಲ್ಲಿ ವೈಶ್ವದೇವ ಮಾಡ್ತಕ್ಕಂಥದ್ದು ಇದು ನಿಷಿದ್ಧವಾಗಿರ್ತಕ್ಕಂಥದ್ದು. ಆನಂತರ ಜುಷ್ಟೋದಮೋನ ಆತ್ರೇಯ ವಶುಶ್ರುತ ಅಗ್ನಿ ಆವಾಹನೆ ವಿನಿಯೋಗ. ಅಗ್ನಿಯನ್ನು ಆವಾಹನ ಮಾಡಬೇಕು. ಅಗ್ನಿಯನ್ನು ಆವಾಹನ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ ಈ ರೀತಿಯಾಗಿದೆ: ಜುಷ್ಟೋದಮೂನ ಅತಿಥಿ ದುರೋಣ ಇಮಂ ನೋ ಯಜ್ಞಮುಪಯಾಹಿ ವಿದ್ವಾನ್ ವಿಶ್ವ ಅಗ್ನಿ ಅಭಿಯುಜೋ ವಿಹತ್ಯ ಶತ್ರು ಯತಾಮಾಭರಾ ಭೋಜನಾನಿ. ಎಲೆ ಅಗ್ನಿನಾಮಕನಾಗಿರ್ತಕ್ಕಂಥ ಶ್ರೀಹರಿಯೇ, ನೀನು ಅತ್ಯಂತ ಪೂಜ್ಯನಾಗಿದ್ದಿ. ಜುಷ್ಟ ದೇವೈಹಿ ಅಪಿ, ದೇವತೆಗಳು ಕೂಡ ಯಾವಾಗಲೂ ನಿನ್ನನ್ನು ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟೇ ಇಲ್ಲ, ನೀನು ಅತ್ಯಂತ ಉದಾರನಾಗಿದ್ದಿ. ದಮೂನಾಹ, ಅತ್ಯಂತ ಉದಾರನಾಗಿರ್ತಕ್ಕಂತಹ. ಮತ್ತು ಅತಿಥಿರ್ದುರೋಣ, ನೀನು ಅತಿಥಿಗಳಲ್ಲಿ ಸಾಕ್ಷಾತ್ತಾಗಿ ಬರ್ತಕ್ಕಂಥ ವ್ಯಕ್ತಿ. ಅತಿಥಿಗಳು ಮನೆಗೆ ಬಂದಿದ್ದಾರೆ ಅಂತಂದರೆ ಅಗ್ನಿನಾಮಕ ಪರಮಾತ್ಮನೇ ಅವ್ರ ಜೊತೆಯಲ್ಲಿ ಬಂದಿದ್ದಾನೆ ಅಂತ ಅರ್ಥ. ಅತಿಥಿಯಂತೆ ಅತ್ಯಂತ ಪೂಜನೀಯನಾಗಿರ್ತಕ್ಕಂಥ ವ್ಯಕ್ತಿ ಅತಿಥಿ. ಎಲ್ಲಿ ಅತ್ಯಂತ ಪೂಜನೀಯನಾಗಿರ್ತಕ್ಕಂಥ ವ್ಯಕ್ತಿ ನೀನು. ವಿದ್ವಾನ್, ಸರ್ವಜ್ಞನಾಗಿದ್ದಿ ಪರಮಾತ್ಮ. ಅಷ್ಟೇ ಅಲ್ಲ, ಉದಾರ ಹಾಗೂ ಜ್ಞಾನವಂತನಾಗಿದ್ದಿ ಪರಮಾತ್ಮ ನೀನು. ಇಂತಹ ಅಗ್ನಿಯೇ ಇಮಂನೋ ಯಜ್ಞಂ ಉಪಾಯಾಹಿ, ನಾನು ಮಾಡುವ ಈ ವೈಶ್ವದೇವ ಯಜ್ಞದಲ್ಲಿ ಈ ಅಗ್ನಿಯಲ್ಲಿ ಬಂದು ಸನ್ನಿಹಿತನಾಗು. ಅಷ್ಟೇ ಅಲ್ಲ, ಅಭಯುಜ ಶತ್ರು ವಿಹತ್ಯ, ಸತ್ಕರ್ಮಗಳನ್ನು ಮಾಡೋದಕ್ಕೋಸ್ಕರ, ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಅನೇಕ ರೀತಿಯಾಗಿರ್ತಕ್ಕಂಥ ಶತ್ರುಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಾ ಇರ್ತಾರೆ. ಇವಿಲ್ ಪವರ್ಗಳು, ದುಷ್ಟ ಶಕ್ತಿಗಳು ಆಕ್ರಮಣ ಮಾಡ್ತಾ ಇರ್ತಾರೆ. ಆ ಆಕ್ರಾಮಕ ಶತ್ರುಗಳನ್ನು ಸಂಹರಿಸಿಬಿಡು. ಅಷ್ಟೇ ಅಲ್ಲ, ವಿಶ್ವ ಅಗ್ನಿ ಅಭಿಯುಜೋ ವಿಹತ್ಯ, ಶತ್ರುಯತ ಅಭಿಯುಜೋ ವಿಹತ್ಯ, ಆ ಅಪರಾಧಿಗಳನ್ನು ಕೊಂದು ಅವರ ಸಂಪತ್ತು, ಭೋಜನ ಅಂತಿಕೊಂಡಂಥ ಅವರ ಸಂಪತ್ತನ್ನೆಲ್ಲ ನೀನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ್ಬಿಡು, ಸ್ವೀಕರಿಸಿಬಿಡು. ಅವರ ಸಂಪತ್ತಿಯನ್ನು ಅಪಹರಿಸು, ತಿರುಗಿ ಅವರು ಬರದಂತೆ ಮಾಡು. ಆದ್ದರಿಂದಾಗಿ ಅಗ್ನಿ ಬಾ, ನಮ್ಮ ಯಜ್ಞದಲ್ಲಿ ಸನ್ನಿಹಿತನಾಗು. ಜ್ಞಾನಿಯು, ಉದಾರನು, ಪೂಜ್ಯನು ಆಗಿರ್ತಕ್ಕಂಥ ಇನ್ನು ನಮ್ಮ ಶತ್ರುಗಳನ್ನು ದೂರೀಕರಿಸಿ ಅವರ ಸಂಪತ್ತನ್ನು ಅಪಹಾರ ಮಾಡಿ ಅವರನ್ನು ದೂರ ಓಡಿಸಿಬಿಡು ಭಗವಂತ ಅಂತನ್ನೋ ಅಭಿಪ್ರಾಯದಿಂದ ಈ ಮಂತ್ರವನ್ನು ಹೇಳಬೇಕು. ಜುಷ್ಟೋದಮೂನ ಅತಿರ್ತಿರ್ದುರೋಣ ಇಮಂ ನೋ ಯಜ್ಞಮುಪಯಾಹಿ ವಿದ್ವಾನ್ ವಿಶ್ವ ಅಗ್ನೆ ಅಭಿಯುಜೋ ವಿಹತ್ಯ ಶತ್ರು ಯತಾಮಾಭರ ಭೋಜನಾನಿ ಅಥವಾ ಭೋಜನಾನಿ. ಆನಂತರ ಮತ್ತೊಂದು ಮಂತ್ರದಿಂದ ಅಗ್ನಿಯನ್ನು ಕರೆಯಬೇಕು. ಏ ಹ್ಯಗ್ನ ರಾಹು ಗಣೋ ಗೌತಮ. ಏ ಹ್ಯಗ್ನಿ ಅಂತನ್ನುವ ಮಂತ್ರಕ್ಕೆ
ರಹುಗಣ ಅಂತ ತಿಳ್ಕೊಂಡಿರ್ತಕ್ಕಂತಹ ಮನುವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಜ, ಚಂದ್ರವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಜ ಮುಂದೆ ಅವನು ವೇದದ್ರಷ್ಟ ಆಗ್ತಾನೆ. ಆನಂತರ ಗೌತಮರು ಕೂಡ ಇದಕ್ಕೆ ಋಷಿಗಳು. ಅಗ್ನಿಸ್ತೃಷ್ಟುಪ ಅಥವಾ ರಹುಗಣ ವಂಶದಲ್ಲಿ ಹುಟ್ಟಿದ ಗೌತಮರು ಇದಕ್ಕೆ ಋಷಿಗಳು. ಅಗ್ನಿರ್ದೇವತಾ ತ್ರಿಷ್ಟುಪ್ ಛಂದಸ್ಸು. ಇನ್ನೊಂದು ಮಂತ್ರದಿಂದ ಅಗ್ನಿಯನ್ನು ನಾವು ಕರೆಯೋಣ. ಯೇ ಹ್ಯಗ್ನ ಇಹ ಹೋತ ನಿಷೇಧಾದಬ್ಧ ಸಪೂರ ಸುಪೂರ ಏತಾ ಭವಾನಃ ಅವತಾನ್ ತ್ವಾರೋದಸಿ ವಿಶ್ವಮಿನ್ವೇ ಯಜಾಮಹೇ ಸೋಮನಸಾಯ ದೇವಾನ್. ಅದಬ್ಧ ನಾಶರಹಿತನಾಗಿರ್ತಕ್ಕಂಥ ಎಲ್ಲಿ ಅಗ್ನಿನಾಮಕನಾಗಿರ್ತಕ್ಕಂಥ ಸ್ತ್ರೀಯರೇ, ನೀನು ಸುಪೂರ ಅತ್ಯಂತ ಉತ್ತಮವಾದ ದೃಷ್ಟಿ, ಉತ್ತಮವಾದ ಸುಂದರವಾದ ಕಣ್ಣುಗಳೊಳವನಾಗಿದ್ದಿ. ಅಷ್ಟೇ ಅಲ್ಲ, ನೇತಾ ಜಗತ್ತನ್ನು ನಿಯಮಿಸ್ತಕ್ಕಂಥವನಾಗಿದ್ದಿ. ನಿನ್ನಷ್ಟು ಶ್ರೇಷ್ಠವಾದ ಜಗನ್ನಿಯಾಮಕ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಷ್ಟೇ ಅಲ್ಲ, ಹೋತ ನಾವು ಯಜ್ಞ ಮಾಡುವಾಗ ದೇವತೆಗಳೇ ಬರ್ರಪ್ಪ, ನಮ್ಮ ಭಕ್ತ ಯಜ್ಞ ಮಾಡ್ತಾ ಇದ್ದಾನೆ, ಬನ್ನ ಆಹುತಿ ತೆಗೆದುಕೊಳ್ಳಿ ಅಂತೇಳಿ ದೇವತೆಗಳನ್ನು ಕರೆದುಕೊಂಡು ಬಂದು ಸರ್ವೋತ್ತಮ ಅಗ್ನಿನಾಮಕನಾಗಿ ನೀನು ನಿಷೇಧಾತ್ ಇಲ್ಲಿ ಬಂದು ಸನ್ನಿಹಿತನಾಗು ಪರಮಾತ್ಮ. ಅಷ್ಟೇ ಅಲ್ಲ, ಸೌಮನಸಾಯ ದೇವಾನ್ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ವಿಶ್ವಮಿನ್ವೆ ಜಗತ್ವ್ಯಾಪಕನಾಗಿರ್ತಕ್ಕಂಥ ಶ್ರೀಹರಿಯೇ, ನೀನು ಅವತಾಂತ್ವಾರೋದಸಿ ಈ ಪೃಥ್ವಿಯಲ್ಲಿರ್ತಕ್ಕಂಥ ನಮ್ಮೆಲ್ಲರನ್ನೂ ಸಂರಕ್ಷಣೆ ಮಾಡು. ಪರಮಾತ್ಮ ನೀನು ಅವಧ್ಯ ಅಂದರೆ ಅವಿನಾಶಿ, ಒಳ್ಳೆ ನಿಯಾಮಕ, ದೇವತೆಗಳನ್ನು ಕರೆದುಕೊಂಡು ಬರತಕ್ಕಂಥ ವ್ಯಕ್ತಿ ನೀನು. ಇಂಥ ವ್ಯಕ್ತಿ ದೇವತೆಗಳು ನಮ್ಮ ಮೇಲೆ ಅನುಗ್ರಹವಾಗುವಂತೆ ಮಾಡುತ್ತಾ, ದೇವತೆಗಳನ್ನು ನಮ್ಮನ್ನು ಸಂಪೂರ್ಣ ಜಗತ್ತನ್ನು ನೀನು ಸಂರಕ್ಷಣೆ ಮಾಡ್ತಾ ಈ ಯಜ್ಞದಲ್ಲಿ ಬಂದು ಸನ್ನಿಹಿತನಾಗು. ಆ ನಂತರ ನಮ್ಮನ್ನು ನೀನು ರಕ್ಷಿಸು ಅಂತ ಅಗ್ನಿಗೆ ಪ್ರಾರ್ಥನೆ. ಅಂದರೆ ನೋಡಿ, ಪರಮಾತ್ಮನಿಗೆ ಸ್ತೋತ್ರ ಮಾಡಿದರೆ ದೇವತೆಗಳು ಬಂದು ಅದನ್ನು ಸ್ವೀಕರಿಸ್ತಾರೆ. ಈ ರೀತಿಯಾಗಿ ಅನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಅಗ್ನಿಗೆ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಿದ ಮೇಲೆ ಬಂದಿರತಕ್ಕಂಥ ಅಗ್ನಿಯನ್ನು ಸ್ತೋತ್ರ ಮಾಡ್ತಾರೆ. ಚತ್ವಾರ ಶೃಂಗ ಇತ್ಯಸ್ಯ ಗೌತಮಃ ವಾಮದೇವ. ಚತ್ವಾರ ಶೃಂಗ ಅನ್ನುವ ಮಂತ್ರಕ್ಕೆ ಗೌತಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ವಾಮದೇವರು ಋಷಿಗಳು, ಅಗ್ನಿ ಇಲ್ಲಿಯ ದೇವತೆ, ಛಂದಸ್ಸು ತ್ರಿಷ್ಟುಪ್. ಅಗ್ನಿಯ ಮೂರ್ತಿಯ ಧ್ಯಾನೇ ವಿನಿಯೋಗ. ಅಗ್ನಿ ಅಂತಿಕೊಂಡಂತಂದರೆ ಸಾಕ್ಷಾತ್ ಶ್ರೀಹರಿ. ಯಾಕೆಂತಂದರೆ ಅಗ್ರಣೀತ್ವಾತ್ ಸರ್ವೋತ್ತಮನಾದ್ದರಿಂದಾಗಿ, ಅಗನೇತೃತ್ವಾತ್ ಜಡಗಳಲ್ಲಿಯೂ ಕೂಡ ಒಂದು ಪ್ರೇರಣೆ ಮಾಡಿ ಅವುಗಳಲ್ಲಿ ವಿಕೃತಿ ಉಂಟು ಮಾಡಿ ಅವುಗಳು ಸೃಷ್ಟಿಗೆ ಬರುವಂತೆ ಮಾಡ್ತಕ್ಕಂತಹ ಅದ್ಭುತ ಸಾಮರ್ಥ್ಯ ಇರುವ ಶ್ರೀಹರಿ ನೀನು. ಆದ್ದರಿಂದಾಗಿ ನಿನಗೆ ಅಗ್ನಿ ಅಂತ ತಿಳ್ಕೊಂಡಂತ ಹೆಸರು. ಅಗ್ನಿ ಚತ್ವಾರಿ ಶೃಂಗಾಹ, ನಿನಗೆ 4 ಕೋಡುಗಳಿವೆ ಪರಮಾತ್ಮ. ತ್ರಯೋ ಅಸ್ಯ ಪಾದಾಹ, ನಿನಗೆ 3 ಕಾಲುಗಳಿವೆ. ದ್ವೇ ಶೀರ್ಷೆ, 2 ತಲೆಗಳಿವೆ. ಸಪ್ತಹಸ್ತಾಸು, 7 ಕೈಗಳಿವೆ. 3 ಹಗ್ಗಗಳಿಂದ ನೀನು ಕಟ್ಟಲ್ಪಟ್ಟಿದ್ದಿ. ಇಂಥ ಪರಮಾತ್ಮ ಮರ್ತ್ಯಲೋಕಕ್ಕೆ ಬಂದು
ನಮ್ಮನ್ನು ಉದ್ಧಾರ ಮಾಡು. ಏನಿದು ವಿಚಿತ್ರ? ಉಳಿದವರು ಆಂಗ್ಲರು, ಉಳಿದವರು ಅವರನ್ನು ಅನುಸರಿಸಿದ ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ? ಆಕಾಶದಲ್ಲಿ ಒಂದು ಎತ್ತು ಇದೆ, ಆ ಎತ್ತಿಗೆ 4 ಕೋಡುಗಳಿವೆ, ಆ ನಂತರ ಅದಕ್ಕೆ 3 ಪಾದಗಳು, 3 ಕಾಲುಗಳಿವೆ, ಆ ನಂತರ 2 ತಲೆಗಳಿವೆ, 6-7 ಕೈಗಳಿವೆ. ಕೈಯಲ್ಲಿ ಅಂತಂದ್ರೆ ಗೊತ್ತಿಲ್ಲ ನಮಗೆ. ಕೈಗಳಿವೆ, 3 ಹಗ್ಗಗಳನ್ನು ಕಟ್ಟಿದ್ದಾರೆ, ಅಂಥ ಎತ್ತು ಒದರ್ತಾ ಇದೆ. ಇಂಥ ಆ ಎತ್ತನ್ನು ದೇವತೆಗಳೇ ಭೂಮಿಗೆ ತಂದುಕೊಡಿ ಅಂತ ಅರ್ಥ ಬರೀತಾರೆ. ಶ್ರೀಮದಾಚಾರ್ಯ ಇಲ್ಲದೆ ಇದು ನಾವು ಕೂಡ ಇದೇ ರೀತಿಯಾಗಿ ಅರ್ಥ ಮಾಡ್ತಾ ಇದ್ದೇವೆ. ಶ್ರೀಮದಾಚಾರ್ಯ ಹೇಳ್ತಾರೆ, ವೃಷಭ ಅಂದರೆ ಶ್ರೇಷ್ಠ ಅಂತ ಅರ್ಥಪ್ಪ, ಎತ್ತು ಅಂತ ಅರ್ಥ ಅಷ್ಟ ಅಲ್ಲ. ಯಾಕೆಂತಂದರೆ ಶುರುತ್ತರ ಪದೇವಾಗ್ರ ಪುಂಗ ವೃಷಭ ಕುಂಜರ, ಪೂರ್ವ ಪದದಲ್ಲಿ ಋಷಭ, ಕುಂಜರ, ಪುಂಗವ ಇತ್ಯಾದಿ ಶಬ್ದಗಳಿದ್ದರೆ ಪುಂಸ ಶ್ರೇಷ್ಠಾರ್ಥ ಗೋಚರ, ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದಂತೆ ಸರ್ವಶ್ರೇಷ್ಠನಾದ ಪರಮಾತ್ಮನಿಗೆ ಅಗ್ನಿನಾಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ, ಅಗ್ನಿ ನಿಯಾಮಕನಾದ ಪರಮಾತ್ಮನಿಗೆ 4 ಶೃಂಗಾ 4 ವೇದಗಳು ಅಂತಕ್ಕಂಥ ಉನ್ನತವಾದ ಅವನ ಸ್ತೋತ್ರ ಮಾಡುವ ಗ್ರಂಥಗಳಿವೆ. 4 ಶೃಂಗಾ 4 ವೇದಗಳು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತವೆ. ಕೋಡಿನಿಂದ ಗುರುತಿಸ್ತೇವೆ ಪ್ರಾಣಿಯನ್ನು, ಹಾಗೆ ವೇದಗಳಿಂದ ಭಗವಂತನನ್ನು ತಿಳಿದುಕೊಳ್ಳಿಕ್ಕಾಗ್ತದೆ. ಆನಂತರ ಪರಮಾತ್ಮ, ನಿನಗೆ 3 ಪಾದಗಳಿವೆ. 3 ಪಾದಗಳು, 3 ಪಾದದಿಂದ ಏನನ್ನು ಆವರಿಸಿದೆ ಹೇಳು ಪರಮಾತ್ಮ? ಊರ್ಧ್ವಲೋಕ, ಭೂಲೋಕ ಮತ್ತು ಕೆಳಗಿನ ಲೋಕಗಳನ್ನು ಆವರಿಸಿದೆಯಲ್ಲ, ಇದೇ ನಿನ್ನ ಪಾದಗಳು. ಈ ನಿನ್ನ ಪಾದದಿಂದ ನೀನು ಎಲ್ಲ ಲೋಕಗಳನ್ನು ಕೂಡ ಆವರಿಸಿಬಿಟ್ಟು, ಊರ್ಧ್ವಲೋಕ, ಕೆಳಗಿನ ಲೋಕ ಇತ್ಯಾದಿ 3ನೇ ಪಾದವನ್ನು ಬಲಿಚಕ್ರ ತಲೆ ಮೇಲೆ ಇಟ್ಟು, ಹೀಗೆ 3 ಪಾದ ಭೂಮಿಯಿಂದ ಜಗತ್ತನ್ನು ಅಳೆದಿರ್ತಕ್ಕಂಥ ವ್ಯಕ್ತಿ ನೀನು. ತ್ರಯೋ ಅಶ್ಯ ಪಾದಾಹ, ಪರಮಾತ್ಮ ನಿನಗೆ 2 ತಲೆಗಳು. 2 ತಲೆಗಳು ಅಂತ ತಿಳ್ಕೊಂಡಂತಂದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ 2 ವಿದ್ಯೆಗಳು, ಒಂದು ಪರಾವಿದ್ಯ, ಒಂದು ಅಪರಾವಿದ್ಯ. ಯಾವುದು? ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ನಾವೇನು ಉಳಿದ ವಿದ್ಯೆಯನ್ನು ಸಂಪಾದನೆ ಮಾಡ್ತೇವೆ, ಸಾಹಿತ್ಯ, ವ್ಯಾಕರಣ, ಸೈನ್ಸ್ ಇತ್ಯಾದಿ, ಪರಾವಿದ್ಯೆ. ಅಪರಾವಿದ್ಯೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ವಾಚಿಯಾಗಿರ್ತಕ್ಕಂಥ, ವಿಷ್ಣುವಾಚಿಯಾಗಿರ್ತಕ್ಕಂತಹ ಈ ಸಂಪೂರ್ಣವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಾದಿ ಶಾಸ್ತ್ರಗಳು, ಋಗಾದಿಗಳು ಪರಾವಿದ್ಯೆ ಅಂತ ಅನಿಸ್ಕೊಳ್ತದೆ, ಬ್ರಹ್ಮಸೂತ್ರ ಅಪರಾವಿದ್ಯೆ ಅಂತ ಅನಿಸ್ಕೊಳ್ತದೆ. ಅಂದರೆ ವೇದಗಳ ಅರ್ಥವನ್ನು ನಿರ್ಣಯ ಮಾಡುವ ವೇದಾನುಗ್ರಹಕವಾಗಿರ್ತಕ್ಕಂತಹ ಪರ ಅಪರ 2 ವಿದ್ಯೆಗಳು ಪರಮಾತ್ಮ. ಆದ್ದರಿಂದಾಗಿ ಆ ವಿದ್ಯೆಗಳು ನಿನಗಿರ್ತಕ್ಕಂಥ 2 ತಲೆಗಳಂತೆ ಇವೆ. ಇಂಥ ಪರಮಾತ್ಮ ನೀನು, ನಿನಗೆ ಸಪ್ತಹಸ್ತ 7 ಕೈಗಳಿವೆ. 7 ಕೈಗಳಿಂದ ನಾವು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡ್ತೀವಿ. ಕಾಲಿ ಕರಾಲಿ ಅಂತಿಕೊಂಡಂತ ಹೇಳಿ ಉಪನಿಷತ್ನಲ್ಲಿ ಹೇಳಿರ್ತಕ್ಕಂತಹ 7 ಜ್ವಾಲೆಗಳು ಪರಮಾತ್ಮನ ಕೈಗಳು. 4 ವೇದಗಳು ತಲೆ, 3 ಲೋಕಗಳು ಅವನ ಪಾದಗಳು. ಆನಂತರ ಕಾಲಿ ಕರಾಲಿ ಮನೋಜವ ಅಂತಿಕೊಂಡಂತ ಹೇಳಿ ಇತ್ಯಾದಿ 7 ನಾಲಿಗೆಗಳು, 2 ತಲೆಗಳು, ಪರ ಮತ್ತು ಅಪರಾವಿದ್ಯೆ ಅಂತಿಕೊಂಡಂಥ 2 ತಲೆಗಳು. ಇಂಥ ಪರಮಾತ್ಮ 3 ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದಾನೆ, ಅವರಿಂದ ಸ್ತುತಿಸಲ್ಪಡ್ತಾ ಇದ್ದಾನೆ. ಆ 3 ಹಗ್ಗಗಳು ಜ್ಞಾನ ಭಕ್ತಿ ವೈರಾಗ್ಯಗಳು, ಅವುಗಳಿಂದ ಪರಮಾತ್ಮ ನೀನು ಕಟ್ಟಲ್ಪಟ್ಟಿದ್ದಿ.
ಇಂಥ ನೀನು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಿ ಅಂತನ್ನುವ ಪರಮಾತ್ಮನ ಸ್ತೋತ್ರ. ಈ ವೇದ ಮಂತ್ರದ ಸ್ತೋತ್ರದ ನಂತರ ಇರತಕ್ಕಂತಹ ಅವನನ್ನು ಹೊಗಳ್ತಕ್ಕಂಥ ಮಂತ್ರ ಈ ರೀತಿ, ಅವನ ಧ್ಯಾನ ಮಾಡುವ ಮಂತ್ರ ಧ್ಯಾನ ಶ್ಲೋಕ ಈ ರೀತಿಯಾಗಿದೆ. ಸಪ್ತಹಸ್ತಃ, ಕಾಲಿ ಕರಾಲಿ ಮೊದಲಾಗಿರ್ತಕ್ಕಂಥ 7 ಜ್ವಾಲೆಗಳು ಅಂತಿಕೊಂಡಂತನ್ನುವ ಕೈಯುಳ್ಳ. ಚತುಶೃಂಗ, 4 ವೇದಗಳೆಂಬ ಕೋಡುಗಳಿಂದ ಸಹಿತನಾದ. ಸಪ್ತಜಿಹ್ವ, ಇಲ್ಲಿ ಹಸ್ತ ಸಪ್ತ ಜಿಹ್ವ ಅಂತಿಕೊಂಡಂತೇಳಿ 7 ನಾಲಿಗೆಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಿಕೊಂಡಂತಂದರೆ 4 ವೇದಗಳು, ಬ್ರಹ್ಮಸೂತ್ರ, ಪಂಚರಾತ್ರ, ಮೂಲ ರಾಮಾಯಣ ಅಂತಕ್ಕಂಥ ಸ್ವತಃ ಪ್ರಮಾಣ ಗ್ರಂಥಗಳು ಅಂತೇನಿವೆ. ಈ ಸ್ವತಃ ಪ್ರಮಾಣ ಗ್ರಂಥಗಳಿಂದಲೇ ಆ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ಪರಮಾತ್ಮನ ಯಥಾಶಕ್ತಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಂಥ ಪರ ಅಪರ ವಿದ್ಯೆ ನಿಯಾಮಕನಾದ, 3 ಲೋಕದಲ್ಲಿ ಪುರುಷ ರೂಪದಿಂದ ವ್ಯಾಪ್ತನಾದ, ಸುಖಾಸನದಲ್ಲಿ ಕುಳಿತಿರತಕ್ಕಂತಹ ಹಸನ್ಮುಖನಾದಂತಹ ಆ ಅಗ್ನಿಯನ್ನು ನಾನು ಧ್ಯಾನ ಮಾಡ್ತೇನೆ. ಅಂದ ನೋಡಿ, ಅಗ್ನಿಯನ್ನು ಧ್ಯಾನ ಮಾಡುವಾಗಲೇ ಇಷ್ಟು ಸ್ವತಃ ಪ್ರಮಾಣ ಗ್ರಂಥಗಳನ್ನು ಓದಬೇಕು, ಆ ಪರಮಾತ್ಮನ ಜ್ವಾಲೆಗಳನ್ನು ನೆನೆಸಬೇಕು, ಆ ನಂತರ ಪರಾಪರ ವಿದ್ಯೆಗಳ ಬಗ್ಗೆ ಚಿಂತನೆ ಮಾಡಬೇಕು. ಅಗ್ನಿಯನ್ನು ವರ್ಣನೆ ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ಹೇಗೆ ಕಾಣಬೇಕು ಅಂತನ್ನೋದನ್ನು ಈ ಮಂತ್ರಗಳು ತೋರಿಸಿಕೊಟ್ಟಿದೆ. ನಿನ್ನ ಬಲಭಾಗದಲ್ಲಿ ಸ್ವಹಾದೇವಿ ಇದ್ದಾಳೆ, ನಿನ್ನ ಎಡಭಾಗದಲ್ಲಿ ಸ್ವಧಾದೇವಿ ಇದ್ದಾಳೆ. ಯಾಕೆ ಪಿತೃಗಳಲ್ಲಿ ಇದ್ದು ಆಹುತಿಯನ್ನು ಸ್ವೀಕಾರ ಮಾಡ್ತಕ್ಕಂಥವು ನೀನೇ. ಬಿಭ್ರದ್ದಕ್ಷಿಣ ಹಸ್ತೈಸ್ತು ಶಕ್ತಿಮನ್ನಂ ಸುಚಂ ಶೃವಂ. ನಿನ್ನ ಬಲಗೈಯಿಂದ ಒಂದು ಕೈಯಲ್ಲಿ ಶಕ್ತಿ, ಇನ್ನೊಂದು ಕೈಯಲ್ಲಿ ಅನ್ನ, ಇನ್ನೊಂದು ಕೈಯಲ್ಲಿ ಸೃಕ್, ಇನ್ನೊಂದು ಕೈಯಲ್ಲಿ ಸ್ರವ. ಈ ರೀತಿಯಾಗಿರ್ತೀಯ. 4 ಕೈಗಳಿಂದ ಯುಕ್ತನಾಗಿ 4 ಕೈಗಳಲ್ಲಿ ಇದನ್ನು ಇಟ್ಟುಕೊಂಡಿದ್ದೀಯ. ಇಂಥ ಪರಮಾತ್ಮ ತೋಮರಂ ವ್ಯಜನಂ ವಾಮೇಹಿ, ಛತ್ರ ಚಾಮರಗಳಿಂದ ಯುಕ್ತನಾಗಿದ್ದೆ. ಆನಂತರ ಎಡಭಾಗದ ಕೈಯಲ್ಲಿ ತುಪ್ಪದ ಪಾತ್ರೆ ಇಟ್ಟುಕೊಂಡಿದ್ದಿ. ಇಂಥ ನೀನು ಮೇಷಾರೂಢ, ನಿನ್ನ ವಾಹನ ಮೇಷ, ಕುರಿ ನಿನ್ನ ವಾಹನ. ಜಟಾಬದ್ಧ, ತಿನ್ನು ಕೂದಲುಗಳನ್ನು ಕಟ್ಟಿಕೊಂಡಿದ್ದೆ. ಒಳ್ಳೆ ಕೆಂಪಾದ ವರ್ಣನದಿಂದ ಯುಕ್ತನಾಗಿದ್ದೆ, ಬಣ್ಣದಿಂದ ಯುಕ್ತನಾಗಿದ್ದೆ. ಆನಂತರ ಹೊಗೆಯೇ ನಿನ್ನ ಧ್ವಜ. ಧ್ವಜದಿಂದ ವ್ಯಕ್ತಿಯನ್ನು ಗುರುತಿಸ್ಬೇಕಾದ್ರೆ ಹೊಗೆ ಇದ್ದರೆ ನೀನಿದ್ದಿ ಅಂತ ಗೊತ್ತಾಗ್ತದೆ. ಕೆಂಪು ಕಣ್ಣುಳ್ಳವನಾಗಿದ್ದೆ. ಯಾಕೆ ಬೆಂಕಿ ಉರಿಯುವಾಗ ಕೆಂಪಾಗಿರ್ತದೆ. ಸಪ್ತಾರ್ಚಿಹಿ, ಆಗಲೇ ಹೇಳಿದಂತೆ ಕಾಲಿ ಕರಾಲಿ ಮೊದಲಾಗಿರ್ತಕ್ಕಂತಹ ಆ 7 ಜ್ವಾಲೆಗಳಿಂದ ಯುಕ್ತನಾಗಿರ್ತಕ್ಕಂತಹ ಆತ್ಮಾಭಿಮುಖಮಾಸೀನಃ, ನನ್ನ ಎದುರಿಗೆ ಕುಳಿತುಕೊಂಡಿರ್ತಕ್ಕಂತಹ ಎಲ್ಲಿ ಅಗ್ನಿದೇವನೇ ಪ್ರಸನ್ನನಾಗು, ನಾನು ಕೊಡೋ ಆಹುತಿಯನ್ನು ಸ್ವೀಕರಿಸುವಂತಿಕೊಂಡು ಅಂತೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಬರೀ ಶ್ಲೋಕ ಹೇಳಿದರೆ ಮುಗಿಲಿಲ್ಲ. ಶ್ಲೋಕ ಹೇಳುವಾಗ ಆ ಧ್ಯಾನ ಶ್ಲೋಕಗಳನ್ನು ಹೇಳಿದಂಥ ಆ ಮೂರ್ತಿಯನ್ನು ಕೂಡ ನಮ್ಮ ಎದುರಿಗೆ ತಂದುಕೊಳ್ಬೇಕು. 4 ವೇದಗಳೆಂಬ 4 ಕೋಡುಗಳಿಂದ ಯುಕ್ತನಾದ ಆನಂತರ 4 ವೇದಗಳು, ಪುರಾಣ, ಬ್ರಹ್ಮಸೂತ್ರ, ಮೂಲ ರಾಮಾಯಣ, ಪಂಚರಾತ್ರಗಳು ಅಂತಕ್ಕಂಥ ಪ್ರಮಾಣ ಗ್ರಂಥಗಳಿಂದ ಯುಕ್ತನಾದ, ಪರ ಅಪರ 2 ವಿದ್ಯೆಗಳಂಬತಕ್ಕಂಥ ತಲೆಗಳಿಂದ ಕೂಡಿದ, ಆನಂತರ 3 ಲೋಕಗಳು ಅಂತಕ್ಕಂಥ ಪಾದಗಳಿಂದ ಕೂಡಿದ ಆ ಅಗ್ನಿಯನ್ನು ನಾವು ಸ್ಮರಣೆ ಮಾಡಿ, ಇಂಥ ಅಗ್ನಿ ನೀನು ನಮ್ಮ ಆಹುತಿಗಳನ್ನು ದೇವತೆಗಳಿಗೆ ಮುಟ್ಟಿಸ್ತಕ್ಕಂಥವನು. ಛತ್ರ ಚಾಮರಗಳಿಂದ ಸನ್ನಿಹಿತನಾಗಿದ್ದಿ. ನಿನ್ನ ಹೆಂಡತಿಯರಿಂದ ಕೂಡಿ ಬಂದಿದ್ದಿ. ನಿನ್ನ ಧ್ವಜ ಧೂಮ್ರಧ್ವಜ ಆಕಾಶದಲ್ಲಿ ಕಾಣ್ತಾ ಇದೆ. ಇಂಥ ಪರಮಾತ್ಮ 7 ಜ್ವಾಲೆಗಳ ಮುಖಾಂತರ ನಾವು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಬಂದು ಈ ಅಗ್ನಿಯಲ್ಲಿ
ಸನ್ನಿಹಿತನಾಗು ಅಂಥೇಳಿ ಅಗ್ನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಅಗ್ನಿಯನಿಗೆ ನಾವು ನಮ್ಮ ಕಡೆಗೆ ಮುಖ ಮಾಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಏಷ ಹಿ ದೇವ ಇತ್ಯಸ್ಯ ಹಿರಣ್ಯಗರ್ಭ, ಹಿರಣ್ಯಗರ್ಭನಾಗಿರ್ತಕ್ಕಂಥ ಅಗ್ನಿ ಇಲ್ಲಿ ದೇವತಾ, ಹಿರಣ್ಯಗರ್ಭ ಋಷಿ, ಅಗ್ನಿ ಇಲ್ಲಿ ದೇವತೆ. ಆನಂತರ ಇದು ತ್ರಿಷ್ಟುಪ್ ಛಂದಸ್ಸು. ಅಗ್ನಿ ಸಮ್ಮುಖೀಕರಣೆ ವಿನಿಯೋಗ. ಅಗ್ನಿಯನ್ನು ನಮ್ಮ ಕಡೆ ಆವಾಗಲೂ ಅಗ್ನಿ ಹೊತ್ತಿದಾಗ ನಮ್ಮ ಕಡೆಗೆ ಬೆನ್ನು ಮಾತ್ಕೊಂಡು ಕೂತ್ಕೊಂಡಿರ್ತಾನೆ. ಯಾಕಪ್ಪ ನಮ್ಮ ಮೇಲೆ ಅಷ್ಟು ತಿರಸ್ಕಾರ ಇಲ್ಲ. ನಾನು ನಿಮ್ಮ ಕಡೆ ಮುಖ ಮಾಡಿದರೆ ಆ ಅಗ್ನಿಯ ತೇಜಸ್ಸು ನೀವು ತಡೀಲಿಕ್ಕೆ ಆಗೋದಿಲ್ಲ. ನನ್ನ ಆ ಉರಿಯನ್ನು ತಡೀಲಿಕ್ಕೆ ಆಗೋದಿಲ್ಲ. ಕೇವಲ ಆಹುತಿ ಹಾಕುವಾಗ ಮಾತ್ರ ನನ್ನ ಕಡೆಗೆ ನಿಮ್ಮ ಕಡೆಗೆ ಮುಖ ಮಾಡ್ತೇನೆ, ಉಳಿದ ವೇಳೆಗೆ ನಿಮ್ಮ ಕಡೆಗೆ ಬೆನ್ನು ಮಾಡ್ಕೊಂಡು ಕೂತಿರ್ತೇನೆ, ಸ್ವಲ್ಪ ತಂಪಾಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡಂತೇಳಿ. ಆದ್ದರಿಂದಾಗಿ ಈ ಮಂತ್ರವನ್ನು ಹೇಳಿ ಅಗ್ನಿಗೆ ಆ ಕಡೆಗೆ ನಾವು ನೀರನ್ನು ಹಾಕಬೇಕು. ಕೈಯಲ್ಲಿ ಮಂತ್ರಾಕ್ಷತೆ ನೀರು ತೆಗೆದುಕೊಳ್ಬೇಕು. ಏಷ ಹಿ ದೇವ ಪ್ರದಿಶೋನು ಸರ್ವಾ ಪೂರ್ವೋ ಹಿ ಜಾತಃ ಸೌಗರ್ಭೆ ಅಂತಃ ಸವಿಜಾಮಯಮಾನಃ ಸಜನಿಷ್ಯಮಾಣಃ ಪ್ರತ್ಯಂಗುಖಾಸ್ತಿಷ್ಠತಿ ವಿಶ್ವತೋ ಮುಖಃ. ನನ್ನ ಕಡೆಗೆ ಬೆನ್ನು ಮಾಡಿ ಕೂತ್ಕೊಂಡು ಪರಮಾತ್ಮ ನನ್ನ ಕಡೆಗೆ ಮುಖ ಮಾಡು ಅಂತೇಳಿ ಮಂತ್ರಾಕ್ಷತೆ ಅಕ್ಕಿ ಆ ಕಡೆಗೆ ಹಾಕಿದರೆ ಆಗ ಅಗ್ನಿ ಗೊತ್ತಾಗ್ತದೆ, ಓಹ್ ಇವರು ಯಜ್ಞ ತಯಾರಾಗಿದ್ದಾರೆ ಅಂತ ಅಂತೇಳಿ ಆಗ ನಮ್ಮ ಕಡೆಗೆ ಮುಖ ಮಾಡ್ತಾನೆ. ಈ ದೇವತೆ ಎದುರಿಗಿರ್ತಕ್ಕಂಥ ಯಜ್ಞ ದೇವತೆ ಅಗ್ನಿನಾಮಕನಾಗಿರ್ತಕ್ಕಂಥ ಶ್ರೀಹರಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೇನೆ. ಪ್ರದಿಶೋನು ಸರ್ವಾ, ಪೂರ್ವ ಪಶ್ಚಿಮ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಇವನು ವ್ಯಾಪ್ತನಾಗಿದ್ದಾನೆ. ಈ ಪರಮಾತ್ಮ ಅನಂತ ಕಾಲದಿಂದಲೂ ತಾನು ಅಭಿವ್ಯಕ್ತನಾಗಿದ್ದಾನೆ. ಅವನೇ ನಮ್ಮ ಗರ್ಭೆ ಹೊಟ್ಟೆಯಲ್ಲೂ ಕೂಡ ಇರ್ತಕ್ಕಂಥವನು ಅವನೇ, ಉದರಾಗ್ನಿ ರೂಪದಿಂದ ಇರ್ತಕ್ಕಂಥವನು ಅವನೇ, ಜಾಠರಾಗ್ನಿ ರೂಪದಿಂದ ಇರ್ತಕ್ಕಂಥವನು ಅವನೇ. ಆ ಪರಮಾತ್ಮನಿಗೆ ಜನ್ಮ ಇಲ್ಲ. ಆದರೆ ಅವತಾರ ತೆಗೆದುಕೊಂಡು ನಿಮ್ಮನ್ನು ಹುಟ್ಟಿಸುವ ನಾನು ಅವತಾರ ತೆಗೆದುಕೊಳ್ತೇನೆ ಅಂತನ್ನೋದನ್ನು ಪರಮಾತ್ಮನ ಜನನ ಅಂತಕೊಂಡಂತಂದರೆ ಅವತಾರ ಅಷ್ಟೇ, ಅಭಿವ್ಯಕ್ತಿ ಅಂತ ಅಷ್ಟೆ. ಇಂಥವನು ನಮ್ಮಿಂದ ಯಥಾಶಕ್ತಿ ತಿಳಿದುಕೊಳ್ಳಲ್ಪಟ್ಟವನಾಗಿ ಪ್ರತ್ಯಂಗುಖ, ನಮ್ಮ ಎದುರಿಗೆ ಮುಖ ಮಾಡಿಕೊಂಡು ವಿಶ್ವತೋಮುಖನಾಗಿದ್ದರು, ಎಲ್ಲ ಕಡೆಯೆಲ್ಲವನ್ನ ಮುಖ ಇದ್ದರೂ ನಮಗೋಸ್ಕರ ಬೆನ್ನು ತೋರಿಸಿ ಮೊದಲು ನಂತರ ನಮ್ಮ ಕಡೆ ಮುಖ ಮಾಡ್ತಾನೆ. ಇಂಥ ಪರಮಾತ್ಮ ಸನ್ಮುಖನಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕೊಂಡಿದ್ದಾರೆ. ಆನಂತರ ಅಲ್ಲಿ ಅಗ್ನಿಯಲ್ಲಿ ಪ್ರಾಣದೇವರ ಆವಾಹನವನ್ನು ಮಾಡಬೇಕು. ಅಗ್ನಿ ಪರಮಾತ್ಮ ಬಂದು ಕೂತ್ಕೊಂಡಿದ್ದಾನೆ. ಇನ್ನು ಪ್ರಾಣದೇವರು ಕೂಡ ಬರಬೇಕು. ಪ್ರಾಣದೇವರು ಮಹಾಲಕ್ಷ್ಮಿ ಬರದೇ ಇದ್ದರೆ ಪ್ರಾಣದೇವರ ಆಹುತಿಗಳನ್ನು ಪರಮಾತ್ಮನ ಮುಟ್ಟಿಸೋರು, ಪರಮಾತ್ಮ ಉಳಿದ ದೇವತೆಗಳನ್ನು ಮುಟ್ಟಿಸ್ತಾನೆ. ಉದ್ಯದ್ರವಿಪ್ರಕರ ಸನ್ನಿಧ ಮಚ್ಚುತಾಂಕೆ, ವಾಯುದೇವರು ಪರಮಾತ್ಮನ ತೊಡೆಯ ಮೇಲೆ ಕೂತ್ಕೊಂಡಿದ್ದಾರೆ. ಹುಟ್ಟುವ ಸೂರ್ಯನಂತೆ ಒಳ್ಳೆಯ ತೇಜಸ್ವಿಯಾಗಿದ್ದಾರೆ. ಅಸ್ಯ ನುತಿ ನಿತ್ಯವಚ ಪ್ರವೃತ್ತಿಂ, ಪರಮಾತ್ಮನನ್ನು ಹೊಗಳುವ ವೇದಗಳು ಈ ವಾಯುದೇವರನ್ನು ಕೂಡ ಯಾವಾಗಲೂ ಹೊಗಳುತ್ತಾ ಇರ್ತವೆ. ಇಂಥ ಪರಮಾತ್ಮನಲ್ಲಿ ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕಡೆಯಲ್ಲಿ ಅಭಯ ಮುದ್ರೆ, ಆನಂತರ ಗದ ಅಭಯಕರಂ, ಇನ್ನು ಎರಡು ಕೈ ಜೋಡಿಸಿದ್ದಾನೆ. ಒಂದು ಕೈಯಿಂದ ಅಭಯ, ಇನ್ನೊಂದು ಕೈಯಲ್ಲಿ ಗದೆ, ಇನ್ನು ಎರಡು ಕೈಗಳನ್ನು ಪರಮಾತ್ಮನ ಕಡೆ ಮುಖ ಮಾಡಿ ಜೋಡಿಸಿದ್ದಾನೆ. ಈ ರೀತಿಯಾಗಿ ಪರಮಾಂಕ ಸಂಸ್ಥಾಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮಶಕ್ತಿಂ, ನಮಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮಶಕ್ತಿಯನ್ನು ಕೊಡಲು ಸಮರ್ಥನಾದ, ಅನುಗ್ರಹ ಮಾಡಿ ಕೊಡುವ, ಅಥವಾ ಪರಮಾತ್ಮನ ಭೂಭಾರಹರಣದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಕರ್ಮವನ್ನು ಮಾಡ್ತಕ್ಕಂತಹ ಪ್ರಾಣದೇವರನ್ನು ನಾನು ಧ್ಯಾನ ಮಾಡ್ತೇನೆ. ಭಗವಂತನ ತೊಡೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಆ ಪ್ರಾಣದೇವರನ್ನು ನಾನು ಧ್ಯಾನ ಮಾಡ್ತೇನೆ ಅಂತೇಳಿ ಮುಖ್ಯ ಪ್ರಾಣದೇವರ ಧ್ಯಾನವನ್ನು ಮಾಡಬೇಕು.
ಆ ನಂತರ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಬೇಕು. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭರವಯೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತರ್ಕಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ವಿಧೀಶನುತಪಾದಯುಗಾಂ ಜನಿತ್ರೀಂ. ಜನಿತ್ರೀಂ ಜಗತ್ತಿಗೆ ತಾಯಿಯಾಗಿರ್ತಕ್ಕಂತಹ ಆ ಮಹಾಲಕ್ಷ್ಮೀ ದೇವಿ ಪೀತಾಂಬರವನ್ನು ರೇಷ್ಮೆಯ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾಳೆ. ಕಣ್ಣುಗಳು ತಾವರೆಯಂತೆ ಅರಳಿವೆ. ಅರವಿಂದ ನೇತ್ರಾಂ. ಎರಡೂ ಕೈಯಲ್ಲಿ ಕಮಲಗಳನ್ನು ಹಿಡ್ಕೊಂಡಿದ್ದಾಳೆ. ಪದ್ಮದ್ವಯ ಅಭಯವರೋದ್ಯತ ಪದ್ಮಹಸ್ತಾಂ. ಎರಡು ಕೈಯಲ್ಲಿ ಪದ್ಮ, ಇನ್ನೊಂದು ಕೈಯಲ್ಲಿ ಅಭಯಮುದ್ರ, ಇನ್ನೊಂದು ಕೈಯಿಂದ ಈ ರೀತಿಯಾಗಿ ವರಮುದ್ರ. ಇದು ಅಭಯಮುದ್ರ, ಇದು ವರಮುದ್ರ. ಎರಡು ಕೈಯಲ್ಲಿ ಕಮಲಗಳು. ಈ ರೀತಿಯಾಗಿ ಕಮಲದ ಮೇಲೆ ಪದ್ಮ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಆ ತಾವರೆಯಂತೆ ಮುಖ ಕಣ್ಣುಗಳುಳ್ಳ ಆ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಬೇಕು. ಎಷ್ಟು ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ. ಯಾಕೆ ಅವಳನ್ನು ಧ್ಯಾನ ಮಾಡೋದರಿಂದ ವರನೂ ಕೊಡ್ತಾಳೆ, ಅಭಯವನ್ನು ಕೊಡ್ತಾಳೆ. ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭರವಯೋದ್ಯತ ಪದ್ಮಹಸ್ತಾಂ ಉದ್ಯರ್ಥತರ್ಕಸದಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ವಿಧೀಶ. ಮತ್ತು ಅಷ್ಟೇ ಅಲ್ಲ, ಇಂಥವಳು ಕೂಡ ಪರಮಾತ್ಮ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ವಾಯುದೇವರು ಪರಮಾತ್ಮನ ತೊಡೆ ಮೇಲೆ ಮಗ, ಬಲಬದಿಯಲ್ಲಿ, ಎಡಬದಿಯಲ್ಲಿ ಹೆಂಡತಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ಇಂಥ ವಿಧಿ ಈಶನುತ ಪಾದಯುಗಾಂ. ಬ್ರಹ್ಮಾದಿ ದೇವತೆ, ಬ್ರಹ್ಮರುದ್ರಾದಿ ದೇವತೆಗಳು ಯಾವಳ ಪಾದಕಮಲಗಳನ್ನು ಸದಾ ಸ್ತೋತ್ರ ಮಾಡ್ತಾ ಇರ್ತಾರೆಯೋ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳ, ವಿಶಿಷ್ಟವಾಗಿರ್ತಕ್ಕಂತಹ ಆ ಸಾಮರ್ಥ್ಯದಿಂದ ಯುಕ್ತಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯನ್ನು ಯಾವಳು ಬ್ರಹ್ಮಾದಿ ವಾಯುದೇವರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಿದ್ದಾಳೆ ಅಂಥ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಬೇಕು ಅಂಥೇಳಿ ಮೊದಲು ಪ್ರಾಣದೇವರನ್ನು ಉದ್ಯದ್ರವಿಪ್ರಕರ ಸನ್ನಿಧ ಮಚ್ಯುತಾಂಕೆ ಸ್ವಾಸೀನಮಸ್ಯ ನುತಿವಚ್ಚ ಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಂ ಉನ್ನತ ಕರ್ಮಶಕ್ತಿಂ ಅಂತಿಕೊಂಡಂತಕ್ಕಂತಹ ಅವರನ್ನು ಧ್ಯಾನ ಮಾಡಬೇಕು. ಧ್ಯಾಯೇದ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮಶಕ್ತಿಂ ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭರವಯೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತ ಅರ್ಕಸದೃಶಿಂ ಉದ್ಯಚ್ಛತ ಅರ್ಕಸದೃಶಿಂ ಉದಿತನಾಗುವ ಸೂರ್ಯನಿಗೆ ಸದೃಶವಾಗಿರ್ತಕ್ಕಂತಹ ಅಂಥ ಒಳ್ಳೆ ತೇಜಸ್ವಿಯಾಗಿರ್ತಕ್ಕಂತಹ ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಬ್ರಹ್ಮವಾಯುಗಳು ಕೈಜೋಡಿಸಿ ಸ್ತೋತ್ರ ಮಾಡ್ತಕ್ಕಂತಹ ಮಾಡ್ತಾ ಇರುವ ಆ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ. ಆ ನಂತರ ಪರಶುರಾಮ ದೇವರನ್ನು, ಮಹಾಲಕ್ಷ್ಮಿಯ ಅಂತರ್ಗತರಾಗಿರ್ತಕ್ಕಂಥ ಪರಶುರಾಮ ದೇವರನ್ನು ಧ್ಯಾನ ಮಾಡಬೇಕು. ಪರಶುರಾಮರ ವರ್ಣನೆ ಈ ರೀತಿಯಾಗಿದೆ. ಅಂಗಾರವರ್ಣಂ ಅಭಿತೋಂಡ ಬಹಿಪ್ರಭಾವಿ ವ್ಯಾಪ್ತಂ ಪರಶ್ವಧನುರ್ಧರಮೇಕವೀರಂ ಧ್ಯಾಯೇದಜೇಶ ಪುರುಹೂತಮುಖೈಸ್ತುವದ್ಭಿಃ ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಒಳ್ಳೆ ಉರಿಯುವ ಬೆಂಕಿಯಂತೆ ಆ ಪರಶುರಾಮ ದೇವರ ತೇಜಸ್ಸಿದೆ. ಆ ತೇಜಸ್ಸು ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತವಾಗಿದೆ. ಒಂದು ಕೈಯಿಂದ ಕೊಡಲಿಯನ್ನು ಹೆಗಲ ಮೇಲೆ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಿಂದ
ಧನುಷ್ಯವನ್ನು ಧಾರಣ ಮಾಡಿದ್ದಾರೆ. ಪರಶ್ವ ಧನುರ್ಧರಮೇಕವೀರಂ. ಆನಂತರ ಆ ಪರಮಾತ್ಮನ ಎದುರಿನಲ್ಲಿ ಧ್ಯಾಯೇತ್ ಅಜೇಶ ಪುರುಹೂತ ಮುಖೈಸ್ತುವದ್ಭಿ, ಇಂದ್ರನಿಂದ ಪ್ರಾರಂಭ ಮಾಡಿಕೊಂಡು ಸಕಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೂಡ ಕೈ ಜೋಡಿಸಿ ಪರಶುರಾಮ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆತ್ಮ ಪದವೀಂ ಪ್ರತಿಪಾದಯಂತಂ, ನಾನು ಸರ್ವೋತ್ತಮ ಅಂತ ತಿಳ್ಕೊಂಡಂತ ಹೇಳಿ ತಮ್ಮ ಸಾಮರ್ಥ್ಯದಿಂದ ತಿಳಿಸಿಕೊಡ್ತಕ್ಕಂತಹ, ತನ್ನನ್ನು ಸ್ತೋತ್ರ ಮಾಡ್ತಕ್ಕಂಥವರನ್ನು ರಕ್ಷಣೆ ಮಾಡುವ ಆ ಪರಶುರಾಮ ದೇವರನ್ನು ಧ್ಯಾನ ಮಾಡಬೇಕಂತೆ. ಅಗ್ನಿಯಂತೆ ತೇಜಸ್ವಿಯಾದ ಮುಖ, ಆನಂತರ ಆ ತೇಜಸ್ಸು ಎಲ್ಲ ಕಡೆಗೆ ಹರಡ್ತಾ ಇದೆ. ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಧನುಷ್ಯ, ಮತ್ತು ಇಂದ್ರಾದಿ ದೇವತೆಗಳು ಕೈ ಜೋಡಿಸಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತನ್ನ ಸರ್ವೋತ್ತಮತ್ವವನ್ನು ವ್ಯಕ್ತಪಡಿಸ್ತಕ್ಕಂತಹ ಆ ಪರಶುರಾಮ ದೇವರನ್ನು ಕೂಡ ಧ್ಯಾನ ಮಾಡಬೇಕು ಅಗ್ನಿ ಅಂತರ್ಗತನಾಗಿ. ಅಗ್ನಿ ಪ್ರಾಣದೇವರು, ಆನಂತರ ಮಹಾಲಕ್ಷ್ಮಿ, ತದಂತರ್ಗತ ಪ್ರಾಣದೇವರು, ತದಂತರ್ಗತ ಮಹಾಲಕ್ಷ್ಮಿ, ತದಂತರ್ಗತ ಪರಶುರಾಮ ದೇವರು ಧ್ಯಾನ ಮಾಡಿ ಆನಂತರ ಅಗ್ನಿಯನ್ನು ಮತ್ತೊಮ್ಮೆ ಪುನಃ ಸನ್ಮುಖೀಕರಣವನ್ನಾಗಿ ಮಾಡಿಕೊಳ್ಳಬೇಕು. ಅಗ್ನಿ ಎಲೆ ಅಗ್ನಿ ವೈಶ್ವಾನರ, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿ ಜಗತ್ತನ್ನೇ ತಿಂದು ಹಾಕುವ ಸಾಮರ್ಥ್ಯ ಇರುವ, ಅಥವಾ ಜಗತ್ತಿನ ಜನರಿಗೆ ಪೋಷಕನಾಗಿರ್ತಕ್ಕಂಥ ಶ್ರೀಹರಿಯೇ, ಈ ಅವತಾರದಲ್ಲಿ ನೀನು ಶಾಂಡಿಲ್ಯ ಗೋತ್ರದಲ್ಲಿ ಅವತರಿಸಿದ್ದಿ. ಮೇಷಧ್ವಜ, ಅಲ್ಲಿ ಧೂಮ್ರಧ್ವಜ ಅಂತ ಹೇಳಿದರು. ಈ ಅಗ್ನಿ ಎದುರಿಗಿರುವ ಉರಿಯುವ ಅಗ್ನಿಯಲ್ಲಿ ಅಂತರ್ಗತನಾದ ಅಗ್ನಿ. ಏನಿದು ಘೋಟಾಳ ಅಂತೇಳಿ ಕನ್ಫ್ಯೂಷನ್ ಆಗಬೇಡಿ. ಅಗ್ನಿಯನ್ನು ಆವಾಹನ ಮಾಡುವಾಗ ಎದುರಿಗೆ ಉರಿತಕ್ಕಂಥ ಅಗ್ನಿ ಅಂತರ್ಗತನಾದ ಅಗ್ನಿ ದೇವತೆ, ಆನಂತರ ಅಗ್ನಿನಾಮಕನಾದ ತದಂತರ್ಗತನಾಗಿರ್ತಕ್ಕಂಥ ಅಗ್ನಿನಾಮಕ ಪರಮಾತ್ಮ, ಆನಂತರ ನಮ್ಮ ಅಂತರ್ಗತ ಅಗ್ನಿ. ಇವು ಮೂರು ಜನರನ್ನು ಸ್ಮರಣ ಮಾಡಬೇಕು. ಈ ಅಗ್ನಿಯನ್ನು ತೆಕೊಂಡಂತೇನಿದ್ದಾನೆ ಶಾಂಡಿಲ್ಯ ಗೋತ್ರದಲ್ಲಿ ಅವತರಿಸಿದ್ದಾನೆ. ಪರಮಾತ್ಮನ ಮುಖದಿಂದ ಹುಟ್ಟಿದ್ದಾನೆ, ಆದರೂ ಕೂಡ ಮತ್ತೆ ಅವತರಿಸಿದ್ದಾನೆ. ಇಲ್ಲಿ ಇವನ ಧ್ವಜದಲ್ಲಿ ಕುರಿಯ ಚಿತ್ರ ಇದೆ, ಮೇಕೆಯ ಚಿತ್ರ ಇದೆ. ಇವನ ವಾಹನ ಮೇಕೆ. ಇಂಥ ಅಗ್ನಿಯ ಅಂತರ್ಗತನಾಗಿರುವ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ, ಭಾರತೀಯ ರಮಣನಾದ ಮುಖ್ಯ ಪ್ರಾಣ ಅವರ ಅಂತರ್ಗತನಾದ ಹರಿಣೀಪತಿಯಾದ ಪರಶುರಾಮನೇ, ನೀನು ನನ್ನ ಕಡೆಗೆ ಅಭಿಮುಖನಾಗು ಅಂತ ತಿಳ್ಕೊಂಡಂತೇಳಿ ಅವನನ್ನು ಕರೀಬೇಕು. ಮಮ ಸಮ್ಮುಖೋ ಭವ, ಮಮ ಸಮ್ಮುಖೋ ಭವ ಅಂತ ತಿಳ್ಕೊಂಡಂತೇಳಿ ಹೇಳಿ ಆನಂತರ ಅಕ್ಷತೆ ಸಹಿತವಾದ ನೀರಿನಿಂದ ಮೊದಲು ಪರಿಸಮೂಹನ, ಪರಿಷೇಚನ ಮಾಡಬೇಕು. ಆನಂತರ ಪರಿಷೇಚನ, ಪರಿಸ್ತರಣ, ಚೌಕಾಗಿ ನೀರು ಹಾಕಬೇಕು. ಆಮೇಲೆ ಸುತ್ತಲೂ ನೀರನ್ನು ಸಿಂಪಡಿಸಬೇಕು. ಪರಿಸಮೂಹನ, ಪರಿಸ್ತರಣ, ಪರಿಷೇಚನ, ಈ ಮೂರನ್ನು ಕೂಡ ಮಾಡಬೇಕು. ಆ ಅಗ್ನಿಗೆ ನೀರಿನಿಂದ ಪರಿಷೇಚನ, ಮತ್ತು ಸ್ಕ್ವೇರ್ ಆಗಿ ಮತ್ತೆ ಪರಿಷೇಚನ, ಮತ್ತು ನೀರನ್ನು ಸಿಂಪಡಿಸಬೇಕು. ಪರಿಷೇಚನ, ಪರಿಸ್ತರಣ ಮತ್ತು ಪರಿಸ್ತರಣ ಅಂತ ಸುತ್ತಲೂ ಹಾಕುವ ಅವನಿಗೆ ಏರಿಯಾ, ಈ ಚೌಕೋನ್ ಏರಿಯಾದಲ್ಲಿ ನೀನು ಇದ್ದುಕೊಂಡು ಆಹುತಿ ಸ್ವೀಕಾರ ಮಾಡಬೇಕು ಅಂತ ಅನ್ನೋದು. ಇದಕ್ಕೆ ಪರಿಸ್ತರಣ ಅಂತ ತಿಳ್ಕೊಂಡು ಅಂಥೇಳಿ ಕರೀತಾರೆ. ಆ ನಂತರ ಸುತ್ತಲೂ ನೀರನ್ನು ಸಿಂಪಡಿಸಬೇಕು ಪವಿತ್ರತೆಯಾಗಿ, ಎಲ್ಲ ಜಾಗ ಪವಿತ್ರವಾಗಲಿ ಅಂತ ತಿಳ್ಕೊಂಡು ಅಂಥೇಳಿ. ಇಷ್ಟು ಮಾಡಿದ ನಂತರ ಆಮೇಲೆ ಆ ಅಗ್ನಿಯನ್ನು
ಪೂಜೆ ಮಾಡಬೇಕು. ಅಗ್ನಿನಾಮಕ ಪರಮಾತ್ಮನ ಪೂಜೆ ಮಾಡಬೇಕು. ಅಗ್ನಿನಾಮಕ ಪರಮಾತ್ಮನ ಪೂಜೆ ಮಾಡ್ತಕ್ಕಂಥ ಮಂತ್ರಗಳು ಈ ರೀತಿಯಾಗಿವೆ. ವಿಶ್ವಾನಿನೋ ದುರ್ಗಃ ಜಾತ ವೇದಃ ಸಿಂಧುಂ ನಾವಾ ದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ನಮಸಾ ಗೃಣಾನಃ ಗೃಣಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನನಾವಾ ದೂರಿತಾನಿ ಪರ್ಷಿ ಜಾತ್ ಅಗ್ನೇ ಅತ್ರಿವನ್ನಮಸಾ ಗೃಣಾನೋ ಓಸ್ಮಾಕಂ ಬೋಧ್ಯವಿತಾ ತನೂನಾಂ. ಈ ರೀತಿಯಾಗಿ ಮಂತ್ರವನ್ನು ಉಚ್ಚರಿಸಬೇಕು. ಏನಿದೆ ಈ ಮಂತ್ರದಲ್ಲಿ? ಅವನ ಸ್ತುತಿ. ಪರಮಾತ್ಮ ಸಂಸಾರ ಸಾಗರವನ್ನು ನೌಕೆಯಿಂದ ದಾಟಿಸುವ ನಾವಿಕನಂತೆ ಇರುವ ನೀನು ವಿಶ್ವಾನಿನೋ ದುರ್ಗಃ, ನಮ್ಮ ಎಲ್ಲ ಸುತ್ತಲೂ ಬಂದಿರತಕ್ಕಂಥ ಸಂಕಟಗಳು ಅಂತೇನಿವೆ ಅವುಗಳನ್ನು ದೂರ ಮಾಡು. ಪರಮಾತ್ಮ ನೀನು ಅತ್ರಿವನ್, ಮೇಲಿನ ಅರ್ಥ ಅತ್ರಿದೇವತೆಗಳಿಂದ ಸ್ತುತ ಅಂತ ಅರ್ಥ. ಆದರೆ ಅತ್ರಿವನ್, ನಿನ್ನಲ್ಲಿ ತ್ರಿ ಇಲ್ಲ ಅಂದರೆ ಪ್ರಾಕೃತ ಗುಣರಹಿತನಾಗಿದ್ದೆ. ಸತ್ವರಜಸ್ತಮೋ ಗುಣಗಳು ನಿನ್ನಲ್ಲಿ ಇಲ್ಲ. ನಮಸಾಗ್ರಣಾನಃ, ನಮಸ್ಕಾರ ಮಾಡಿ ನಿನ್ನನ್ನು ನಾವು ಸ್ತೋತ್ರ ಮಾಡ್ತೇವೆ. ಅಸ್ಮಾಕಂ ಬೋಧ್ಯವಿತಾ ತನೂನಾಂ, ನಮಗೆ ಜ್ಞಾನವನ್ನು ಕೊಡು, ನಮ್ಮ ಶರೀರವನ್ನು ಸಂರಕ್ಷಣೆ ಮಾಡು. ಇಂಥ ಪರಮಾತ್ಮ ಅನುಗ್ರಹಿಸುವಂತೆ ಕೊಂಡೊಂದಿದ್ದ. ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನನಾವ ದುರಿತಾತಿ ಪರ್ಷಿ. ಸಮುದ್ರವನ್ನು ನಾವಿಕ, ಸಂಸಾರ ಸಮುದ್ರವನ್ನು ದಾಟಿಸುವ ನಾವಿಕನಾದ ಶ್ರೀಹರಿಯೇ, ನಮ್ಮ ಸುತ್ತಲೂ ಇರತಕ್ಕಂಥ ಅನೇಕ ಸಂಕಟಗಳನ್ನು ದೂರ ಮಾಡು. ಪ್ರಾಕೃತ ಗುಣರಹಿತನಾಗಿರ್ತಕ್ಕಂಥ ಶ್ರೀಹರಿಯೇ, ನಮ್ಮನ್ನು ಸಂರಕ್ಷಣೆ ಮಾಡಿ ನಮಗೆ ಜ್ಞಾನವನ್ನು ಕೂಡ ಕೊಡು. ಯಸ್ತ್ವಾಹೃದ ಕೀರಿಣ ಮನ್ಯಮಾನೋ ಅಮರ್ತ್ಯಂ ಮರ್ತ್ಯೋ ಜೋಹಾವೀಮಿ ಜಾತ ವೇದೋ ಯಶೋ ಅಸ್ಮಾಸು ದೇಹಿ ಪ್ರಜಾಭೀರಗ್ನೆ ಅಮೃತತ್ವಮಶ್ಯಾಂ. ಬಹಳ ಅದ್ಭುತವಾಗಿರ್ತಕ್ಕಂತಹ ವರ್ಣನೆ ಇದೆ. ಯಸ್ತ್ವಾ ಹೃದ ಕಿರಣ ಮನ್ಯಮಾನ, ಅಂತಃಕರಣ ಪುರಸ್ಸರವಾಗಿ ಹೃದಯ ನಿನ್ನನ್ನು ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವು ಮರ್ತ್ಯರು, ಆದರೆ ಅಮರ್ತ್ಯಂ ಜೋಹವೀಮಿ, ದೇವಲೋಕದಲ್ಲಿದ್ದುಕೊಂಡು ಮರಣರಹಿತನಾಗಿರ್ತಕ್ಕಂತಹ ಅನಂತ ಅವಿನಾಶಿಯಾಗಿರ್ತಕ್ಕಂಥ ಶ್ರೀಹರಿ, ಅಗ್ನಿನಾಮಕನಾಗಿರ್ತಕ್ಕಂಥ ಶ್ರೀಹರಿಯೇ, ನಿನ್ನನ್ನು ಅಂತಃಕರಣ ಪುರಸ್ಸರವಾಗಿ ಸ್ತೋತ್ರ ಮಾಡಿ ನಿನ್ನನ್ನು ನಾವು ಕರಿತಾ ಇದ್ದೇವೆ. ಎಲೆ ಜಾತವೇದ ಸರ್ವಜ್ಞನೇ, ಯಶೋ ಅಸ್ಮಾಸು ದೇಹಿ, ಅಗ್ನಿಗೆ ಬೆಳಕು ಉಳಿಯೋ ಶಕ್ತಿ ಕೊಟ್ಟವನು ನೀನೆ, ಅನ್ನದಲ್ಲಿರ್ತಕ್ಕಂಥವನು ನೀನೆ, ನಮ್ಮಲ್ಲಿದ್ದು ಆಹುತಿ ಹಾಕ್ತಕ್ಕಂಥವನು ನೀನೆ. ಆದರೆ ಅದರ ಪುಣ್ಯವನ್ನು ನಮಗೆ ಕೊಡು. ಪ್ರಜಾಭಿ ಅಗ್ನಿ ಅಮೃತತ್ವಮಶ್ಯಾಂ. ಪರಮಾತ್ಮ, ನಿನ್ನ ಅನುಗ್ರಹದಿಂದ ನಮಗೆ ಸಂತಾನಗಳಾಗಲಿ, ನಮಗೆ ಉತ್ತಮವಾಗಿರ್ತಕ್ಕಂತಹ ಹಸುಗಳು ಸಿಗಲಿ, ಉತ್ತಮವಾದ ಜ್ಞಾನ ಸಿಗಲಿ, ಆ ನಂತರ ನಾವು ಉತ್ತಮ ಸಂತಾನದಿಂದ ಯುಕ್ತರು ಆಗುವಂತೆ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ? ಅಂತಃಕರಣ ಪುರಸ್ಸರವಾಗಿ ನಿನ್ನನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಸ್ತ್ವಾ ಹೃದ ಕಿರಣ ಮನ್ಯಮಾನ ಅಮರ್ತ್ಯಂ ಮರ್ತ್ಯೋ ಜೋಹಾವೀಮಿ ಜಾತ ವೇದೋ ಯಶೋ ಅಸ್ಮಾಸೋ ದೇಹಿ ಪ್ರಜಾಭಿರಗ್ನೆ ಅಮೃತತ್ವಮಶ್ಯಾಂ. ಅಗ್ನಿನಾಮಕ ಪರಮಾತ್ಮ, ನಿನ್ನನ್ನು ಅಂತಃಕರಣ ಪುರಸ್ಸರವಾಗಿ ನಿನ್ನನ್ನು ನಾವು ಕರೀತಾ ಇದ್ದೇವೆ. ನೀನು ದಿವ್ಯಲೋಕದಲ್ಲಿರ್ತಕ್ಕಂಥ ಅಮರ, ನಾವು ಮರ್ತ್ಯರು. ಆದರೂ ಯಥಾಶಕ್ತಿ ನಿನ್ನನ್ನು ಆವಾಹನ ಮಾಡಿ ಪೂಜೆ ಮಾಡ್ತೇವೆ. ಎಲೆ ಸರ್ವಜ್ಞ ಜಾತವೇದ,
ನೀನು ಮಾಡಿ ಆ ಪುಣ್ಯವನ್ನು ನಮಗೆ ಕೊಡು. ಅಷ್ಟೇ ಅಲ್ಲ, ನಾವು ನಿನ್ನ ಅನುಗ್ರಹದಿಂದ ಅಮೃತತ್ವವನ್ನು ಪಡೆಯುವಂತೆ ಮಾಡು, ಮೋಕ್ಷವನ್ನು ಪಡೆಯುವಂತೆ ಮಾಡು ಅಂಥೇಳಿ ಈ ಮಂತ್ರದಲ್ಲಿ ಸ್ತೋತ್ರ ಇದೆ. ಯಸ್ತ್ವಾ ಹೃದ ಕೀರ್ಣ ಮನ್ಯಮಾನೋ ಅಮರ್ತ್ಯಂ ಮರ್ತ್ಯೋ ಜೋಹಾವೀಮಿ ಜಾತ ವೇದೋ ಯಶೋ ಅಸ್ಮಾಸು ದೇಹಿ ಪ್ರಜಾಭಿರಗ್ನೆ ಅಮೃತತ್ವಮಸ್ಯಾಂ. ಯಸ್ಮೈ ತ್ವಂ ಸುಕೃತೆ ಜಾತ ವೇದಃ ಉಲೋಕಮಗ್ನೆ ಕೃಣವಸ್ಯೋನಂ ಅಶ್ವಿನಂ ಸಪುತ್ರಿಣಂ ವೀರವಂತಂ ಗೋಮಂತಂ ರಹಿಂ ನಾಶತೆ ಸ್ವಸ್ತಿ. ಮೂರನೇ ಶ್ಲೋಕದಲ್ಲಿ ಮತ್ತೆ ಪ್ರಾರ್ಥನೆ ಇದೆ. ಪರಮಾತ್ಮ ಜಾತವೇದ, ಸರ್ವಜ್ಞನಾಗಿರ್ತಕ್ಕಂಥ ವ್ಯಕ್ತಿ, ನೀನು ಜಗತ್ತಿಗೆ ಯಾವಾಗಲೂ ಸುಕೃತ ಉಪಕಾರವನ್ನೇ ಮಾಡ್ತಾ ಇರ್ತಿ. ಜಗತ್ತಿನ ಮೇಲೆ ದಯೆಯನ್ನು ತೋರಿಸ್ತಕ್ಕಂಥ ಮಹಾನುಭಾವ ನೀನು. ಇಲ್ಲಿ ಅಗ್ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತಿಗೆ ಎಂದಿಗೂ ಕಡಿಮೆಯಾಗದಂತೆ ಉನ್ನತಿಯನ್ನು ಕೊಡ್ತಕ್ಕಂಥವನಾಗಿದ್ದೆ ನೀನು. ಇಂಥ ನಿನ್ನನ್ನು ನಾನು ಸ್ತೋತ್ರ ಮಾಡ್ತೇನೆ. ಇಂಥ ನೀನು ನನಗೆ ಕುದುರೆ ಅಂದರೆ ವೇದಗಳ ಜ್ಞಾನವನ್ನು ಕೊಡು, ಉತ್ತಮವಾಗಿರ್ತಕ್ಕಂಥ ಶಾಸ್ತ್ರಜ್ಞಾನ ಅಂತಕ್ಕಂಥ ಮಕ್ಕಳನ್ನು ಕೊಡು, ನನ್ನನ್ನು ವಿದ್ವಾಂಸನನ್ನಾಗಿ ಮಾಡು, ನನಗೆ ವೇದಜ್ಞಾನ ಬರುವಂತೆ ಮಾಡು, ಆನಂತರ ಅವಿನಾಶಿಯಾಗಿರ್ತಕ್ಕಂಥ ಶ್ರೇಷ್ಠವಾದ ನಿನ್ನ ಅನುಗ್ರಹ ರೂಪವಾದ ಸಂಪತ್ತಿಯನ್ನು ಕೊಡು ಅಂತ ಈ ಮಂತ್ರದಲ್ಲಿ ಅದ್ಭುತವಾದ ಪ್ರಾರ್ಥನೆ ಇದೆ. ಯಸ್ಮೈ ತ್ವಂ ಸುಕೃತೆ ಜಾತ ವೇದ ಉಲೋಕಮಗ್ನೆ ಕೃಣವಸ್ಯೋನಂ ಅಶ್ವಿನಂ ಸಪುತ್ರಿಣಂ ವೀರವಂತಂ ಗೋಮಂತಂ ರಯಿಂ ನಾಶತೆ ಸ್ವಸ್ತಿ. ಜಗದುಪಕಾರಕ ಶ್ರೀಹರಿ, ಸರ್ವಜ್ಞ, ಈ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡತಕ್ಕಂಥವನು ಇಂಥ ಅಗ್ನಿನಾಮಕ ಶ್ರೀಹರಿ, ನಿನ್ನನ್ನು ಪ್ರಾರ್ಥನೆ ಮಾಡುವ ನಮಗೆ ಉತ್ತಮವಾದ ಬೇಗನೆ ವೇದಗಳ ಜ್ಞಾನ, ಆನಂತರ ಅದರಿಂದ ಆಗ್ತಕ್ಕಂತಹ ಇನ್ನೂ ವಿಶೇಷ ಶಾಸ್ತ್ರಗಳ ಜ್ಞಾನ ಅವುಗಳನ್ನು ಕೊಟ್ಟು ನಮ್ಮನ್ನು ಭಕ್ತರನ್ನಾಗಿ ಮಾಡಿ, ಆನಂತರ ನಮಗೆ ದೈವೀಯ ಸಂಪತ್ತಿಯನ್ನು ಕೊಟ್ಟು ಯಾವಾಗಲೂ ಸಂರಕ್ಷಣೆ ಮಾಡು. ರಯಿಂ ನಾಶತೆ ಸ್ವಸ್ತಿ ಅಂತನ್ನೋ ಪ್ರಾರ್ಥನೆ. ವೇದ ಮಂತ್ರದ ಪ್ರಾರ್ಥನೆ ಸ್ವಲ್ಪ ಅರ್ಥ ಆಗುವಾಗ ಕಠಿಣ ಆಗ್ತಲ್ಲ? ಇಲ್ಲ, ಬಹಳ ಸುಲಭವಾಗಿರ್ತಕ್ಕಂಥ ಪ್ರಾರ್ಥನೆಗಳು. ಈ ರೀತಿಯಾಗಿ ಅಗ್ನಿಯನ್ನು ಪ್ರಾರ್ಥನೆ ಮಾಡಿ ಅಷ್ಟಾಂಗುಲ ಪರಿಮಿತೆ ದೇಶೆ ಪುಷ್ಪಾಕ್ಷತೆ ಅರ್ಚಯೇತ್. ಆಮೇಲೆ ಆ ಅಗ್ನಿಯ 8 ಅಂಗುಲ ಬಿಟ್ಟು 8 ಬೆರಳು ಬಿಟ್ಟು ಅದರ ಸುತ್ತಲೂ ಅಕ್ಷತ ಮತ್ತು ಹೂಗಳನ್ನು ಆರಿಸಿ ಅವನಿಗೆ ಪೂಜೆಯನ್ನು ಮಾಡಬೇಕು. ಯಾಕೆ ಹೂಗಳು ಬಾಡಬಾರ್ದು. ಅಷ್ಟಾಂಗುಲ ಪರಿಮಿತೆ ದೇಶೆ ಪುಷ್ಪಾಕ್ಷತೈ ಅರ್ಚಯೇತ. ಪುಷ್ಪ ಮತ್ತು ಅಕ್ಷತೆಗಳಿಂದ ಅದನ್ನು ಪೂಜಿಸಬೇಕು. ಆನಂತರ ಪರಮಾತ್ಮನಿಗೆ ತೀರ್ಥ ಗಂಧ ತುಳಸಿದೆಲ್ಲ ಕೊಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆನಂತರ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ, ತಂದೆ ತಾಯಿ ಹಿರಿಯರಿಗೆ ಕೇಳಬೇಕು. ಆಹುತೇಹೇ ಅನುಜ್ಞಾ, ನಾನು ಆಹುತಿ ಕೊಡೋದಕ್ಕೋಸ್ಕರ ಅನುಮತಿಯನ್ನು ಕೊಡಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ಪ್ರಾರ್ಥನೆ ಮಾಡಿ ಆನಂತರ ಹೋಮವನ್ನು ಪ್ರಾರಂಭ ಮಾಡಬೇಕು. ಹೋಮ ಪ್ರಾರಂಭ ಮಾಡುವ ವಿವರಣೆಗೇ 1 ಗಂಟೆ ಆಯಿತು. ಇನ್ನು ಆಹುತಿ ಏನು ನಾಳೆ ನೋಡಿಕೊಳ್ಳೋಣ. ಆದರೂ ಕೂಡ ಇನ್ನೊಮ್ಮೆ ನಾನು ಆರಂಭದಿಂದ ಹೇಳಿರ್ತಕ್ಕಂಥದ್ದನ್ನು ಒಂದು ಸಲ ಸಮರಿ ಮಾಡ್ತಾ ಇದ್ದೇನೆ. ಪ್ರಾಣಾಯಾಮಾದಿಗಳನ್ನು ಮಾಡಿ ದೇಶಕಾಲಗಳನ್ನು ಹೇಳಿ 5 ಥರದ ಹಿಂಸೆ ನಾವು ಮಾಡಿದ್ದೇವೆ, ಅದನ್ನು ತಂದಿದ್ದೇವೆ, ಕುಟ್ಟಿದ್ದೇವೆ. ಯಾಕೆಂತಂದರೆ ಮೊದಲು ತೆನೆ ಕತ್ತರಿಸಬೇಕು, ಆನಂತರ ಅವುಗಳನ್ನು ಚೆನ್ನಾಗಿ ಕುಟ್ಟಬೇಕು, ಕಾಳುಗಳು ಬಂದ ಮೇಲೆ
ಆನಂತರ ಅವುಗಳನ್ನು ಬೀಸಬೇಕು, ಬೇಯಿಸಬೇಕು, ಸುಡಬೇಕು. ಈ ರೀತಿಯಾದ 5 ಥರದ ಹಿಂಸೆಯನ್ನು ಮಾಡಿದ ಪ್ರಾಯಶ್ಚಿತ್ತ ರೂಪವಾಗಿರ್ತಕ್ಕಂತಹ ಆ ವೈಶ್ವದೇವ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿಶ್ವದೇವತೆಗಳ ಆರಾಧನೆ, ನಮ್ಮ ದೇಶದ ಸಂರಕ್ಷಣೆ. ಆನಂತರ ವ್ಯಾಹೃತಿ ಮಂತ್ರದಿಂದ ಭೂಹು ಭುವ ಸ್ವಹ ಅಂತ ತಿಳ್ಕೊಂಡಂತೇಳಿ ಆ ಅಗ್ನಿಯನ್ನು ಸ್ಥಾಪನೆ ಮಾಡಿ, ಆನಂತರ ಜುಷ್ಟೋದಮೂನ ಮಂತ್ರದಿಂದ, ಅಂದರೆ ಅತ್ಯಂತ ಪೂಜ್ಯನೂ ಉದಾರನೂ ಆನಂತರ ಅತಿಥಿಯಂತೆ ಪೂಜ್ಯನಾಗಿರ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಯಜ್ಞಕ್ಕೆ ಬಾರಪ. ಆನಂತರ ನಮ್ಮ ಸುತ್ತಲೂ ಇರತಕ್ಕಂತಹ ನಮ್ಮ ದುಷ್ಟ ಶತ್ರುಗಳನ್ನು ನಾಶಪಡಿಸಿ ಅವರ ಸಂಪತ್ತಿಯನ್ನು ಅಪಹರಿಸುವಂತೆಕೊಂಡಂಥೇಳಿ ಪ್ರಾರ್ಥಿಸಬೇಕು. ಆನಂತರ ಇನ್ನೊಂದು ಮಂತ್ರದಲ್ಲಿ ಪರಮಾತ್ಮ ನೀನು ನಿತ್ಯ, ಆನಂತರ ಜಗತ್ತಿನ ನಿಯಾಮಕ, ನಮ್ಮ ಆಹುತಿಗಳನ್ನು ಅಗ್ನಿಗೆ ಮುಟ್ಟಿಸ್ತಕ್ಕಂಥವನು, ಇಂಥ ವ್ಯಕ್ತಿ ನಮ್ಮ ಯಜ್ಞದಲ್ಲಿ ಬಾ, ದೇವತೆಗಳು ನಮಗೆ ಅನುಗ್ರಹವಾಗುವಂತೆ ಮಾಡು, ನಮ್ಮನ್ನು ಸಂರಕ್ಷಿಸುವಂತೆ ತಿಳ್ಕೊಂಡಂತನ್ನೋ ಪ್ರಾರ್ಥನೆ 2ನೇ ಮಂತ್ರದಲ್ಲಿದೆ. ಆನಂತರ ಅಗ್ನಿಯ ಮೂರ್ತಿಯ ಧ್ಯಾನ, 4 ವೇದಗಳು ಎಂಬ ಕೋಡಗಳಿಂದ ಯುಕ್ತನಾದ, ಆನಂತರ 3 ಲೋಕಗಳು ಅಂತಕ್ಕಂಥ ಪಾದದಿಂದ ಯುಕ್ತನಾದ, ಪರ ಅಪರ ವಿದ್ಯೆ ಅಂತನ್ನುವ 2 ತಲೆಗಳಿಂದ ಯುಕ್ತನಾದ, ಆನಂತರ ಕಾಲಿ ಕರಾಲಿ ಮೊದಲಾಗಿರ್ತಕ್ಕಂಥ ಇದು ಜ್ವಾಲೆಯಿಂದ ಕೂಡಿದ, ಕೂದಲುಗಳನ್ನು ಕಟ್ಟಿಕೊಂಡಿರ್ತಕ್ಕಂತಹ ಆ ಅಗ್ನಿಯ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಅವನ ಬಲಬದಿಯಲ್ಲಿ ಸ್ವಹ, ಎಡಬದಿಯಲ್ಲಿ ಸ್ವಧ, ಆನಂತರ ಬಲಗೈಯಲ್ಲಿ ಸುಕ್, ಸ್ರವ ಇತ್ಯಾದಿಗಳನ್ನು ತೆಗೆದುಕೊಂಡಿರ್ತಕ್ಕಂತಹ, ಆಮೇಲೆ ಎಡಗೈಯಲ್ಲಿ ಪರಮಾತ್ಮ ತೋಮರ ವ್ಯಜನಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಪರಮಾತ್ಮ, ಘೃತಪಾತ್ರವನ್ನು ಹಿಡಿದುಕೊಂಡಿರ್ತಕ್ಕಂತಹ, ಕುರಿಯ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ, ಜಟಿಯನ್ನು ಕೊಟ್ಟಿರ್ತಕ್ಕಂಥ ಅಗ್ನಿಯನ್ನು ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ನಮಗೆ ಸಮ್ಮುಖನಾಗುವಂತೆ ತಿಳ್ಕೊಂಡು ಅಂತ ಹೇಳಿ ಅವನು ಸಮ್ಮುಖನಾಗುವಂತೆ ಮಾಡಿ, ಜಗತ್ತಿನಲ್ಲಿ ಜನ್ಮ ಇಲ್ಲದೇ ಇದ್ದರೂ ಕೂಡ ಅವತರಿಸುವ ಪರಮಾತ್ಮ ನೀನು ಅವತಾರ ತೆಗೆದುಕೊಂಡು ನಮಗೆ ಜನ್ಮವನ್ನು ಕೊಟ್ಟು ನಮ್ಮ ಕಡೆಯಿಂದ ಸೇವೆಯನ್ನು ತೆಗೆದುಕೊಳ್ತೆ ಅಂತೇಳಿ ಪ್ರಾರ್ಥನೆ ಮಾಡಿ, ಅವನ ತೊಡೆಯ ಮೇಲೆ ಗದೆಯನ್ನು, ಅಭಯವನ್ನು ಮತ್ತು ಕೈಜೋಡಿಸಿದ ಹನುಮಂತ ದೇವರನ್ನು ಸ್ಮರಣೆ ಮಾಡಿ, ಇನ್ನೊಂದು ತೊಡೆ ಮೇಲೆ ಮಹಾಲಕ್ಷ್ಮಿ ಪೀತಾಂಬರವನ್ನು ಉಟ್ಟುಕೊಂಡು ಎಲ್ಲ ಆಭರಣಗಳಿಂದ ಯುಕ್ತಳಾಗಿದ್ದಾಳೆ ಅಂತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಿ, ಆಮೇಲೆ ಅಗ್ನಿಯಂತೆ ತೇಜಸ್ವಿ ಆದಂಥ ಪರಶುರಾಮ ದೇವರ ಧ್ಯಾನವನ್ನು ಮಾಡಿ, ಈ ಪರಶುರಾಮ ದೇವರನ್ನು ತನ್ನ ಹೃದಯದಲ್ಲಿ ಧಾರಣ ಮಾಡಿದ ಅಗ್ನಿ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ 3 ಮಂತ್ರಗಳಿಂದ, ಎಲೆ ಅಗ್ನಿಯೇ ನೀನು ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡು, ನಮ್ಮ ಕಷ್ಟಗಳನ್ನು ದೂರ ಮಾಡು, ಅಂತಃಕರಣದಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಕೀರ್ತಿ ಬೆಳೆಯುವಂತೆ ಮಾಡು, ಆನಂತರ ವೇದಶಾಸ್ತ್ರಗಳ ಜ್ಞಾನ ಆಗುವಂತೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ಇಂಥ ಪರಮಾತ್ಮ ನೀನು ಜಗತ್ತಿಗೆ ಉಪಕಾರ ಮಾಡ್ತಕ್ಕಂಥವನಾಗಿದ್ದಿ, ನಮಗೆ ಬೇಕಾದಂಥ ದೈವಿ ಸಂಪತ್ತಿಯನ್ನು ಕೊಡ್ತಕ್ಕಂಥವನಾಗಿದ್ದಿ ಅಂಥೇಳಿ ಪ್ರಾರ್ಥನೆ ಮಾಡಿ ಅಕ್ಷತೆಗಳನ್ನು ಹಾಕಿ, ಆನಂತರ ಸುತ್ತಲೂ ತುಳಸಿ ಅಕ್ಷತೆಗಳಿಂದ ಅಲಂಕಾರ ಮಾಡಿ ಅಗ್ನಿಗೆ, ಆಮೇಲೆ ಹಿರಿಯರ ಅನುಮತಿಯನ್ನು ತೆಗೆದುಕೊಂಡು ಆಹುತಿಗಳನ್ನು ಹಾಕಲು ಪ್ರಯತ್ನಿಸಬೇಕು. ಇಷ್ಟು ಪ್ರೊಸೀಜರ್ ಇದೆ. ವೇದ ಮಂತ್ರದ ಅರ್ಥ ಸ್ವಲ್ಪ ಜಟಿಲ ಅನಿಸಿರ್ಬೋದು, ಆದರೂ ಕೂಡ ಈ ರೂಪವನ್ನು ನಾವು ಧ್ಯಾನ ಮಾಡಲೇಬೇಕು. ಸುಮ್ಮನೆ ಬಾಯಿಂದ ಮಂತ್ರ ಹೇಳಿ ಮುಂದೆ ಹೋಗೋದು ಸರಿಯಲ್ಲ. ಇನ್ನು ಆಹುತಿಗಳು ಯಾವುದು, ಯಾವ ರೀತಿ ಹಾಕಬೇಕು ಮುಂದೆ ಇತ್ಯಾದಿ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣೆ ಬೇಡಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.